ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾದ ದಿನದಿಂದ ಈ ದಿನದವರೆಗೂ ಲೆಕ್ಕ ಹಾಕಿದ್ರೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಬರೋಬ್ಬರಿ ಮೂರು ಬಾರಿ ನಮ್ಮಪ್ಪನೇ ಸಿಎಂ, ನಮ್ಮಪ್ಪನೇ ಸಿಎಂ, ನಮ್ಮಪ್ಪನೇ ಸಿಎಂ ಅಂತ ಹೇಳಿ ಜಪ ಮಾಡಿದ್ದಾರೆ. ಮಾಡಲಿ, ತಪ್ಪಲ್ಲ. ಆದರೆ ಈ ಜಪ ಮಾಡೋ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಬಳಸಿದ ಪದಗಳು, ಹೈಕಮಾಂಡ್ ಈಗಷ್ಟೇ ಸ್ಪಷ್ಟೀಕರಣವನ್ನ ನೀಡಿದೆ, ಅಧಿಕಾರ ಹಸ್ತಾಂತರದ ಯಾವುದೇ ರೀತಿಯ ಪ್ರಯತ್ನಗಳು ಇಲ್ಲ, 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಇದು ಯತೀಂದ್ರ ಸಿದ್ದರಾಮಯ್ಯನವರದೇ ಹೇಳಿಕೆ. ಡಿ.ಕೆ. ಶಿವಕುಮಾರ್ ಅವರು ಶತಪ್ರಯತ್ನ ಪಟ್ಟರೂ ಕೂಡ ಸಿಗದ ಹೈಕಮಾಂಡ್ ನಾಯಕರು ಅದ್ಯಾವ ಗ್ಯಾಪ್ನಲ್ಲಿ ಬಂದು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಗುಟ್ಟಲ್ಲಿ ಹೇಳೋದ್ರು. ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಘಟಾನುಘಟಿ ಸೀನಿಯರ್ ಲೀಡರ್ಸ್ಗಳಿರುವಾಗ ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಸಚಿವರು ಅಥವಾ ಯಾವ ಜವಾಬ್ದಾರಿ ಸ್ಥಾನದಲ್ಲಿರುವವರು ಅಥವಾ ಯಾವ ಹಿರಿತನದ ಲಿಸ್ಟ್ನಲ್ಲಿ ಮುಂಚೂಣಿಯಲ್ಲಿರುವವರು ಅನ್ನೋದನ್ನು ಕನ್ಸಿಡರ್ ಮಾಡಿ ಹೈಕಮಾಂಡ್ನ ನಾಯಕರು ಕೇವಲ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮಾತ್ರ ಈ ಸಂದೇಶವನ್ನು ಕೊಟ್ಟರು. ಹೀಗೊಂದಷ್ಟು ಅನುಮಾನ ಇದೀಗ ಕಾಡ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲೇ ಇದರ ವಿರುದ್ಧ ಪರ ಎರಡೂ ರೀತಿಯ ಹೇಳಿಕೆ ಬರ್ತಿದೆ. ಇನ್ನು ವಿರೋಧ ಪಕ್ಷ ಬಿಡುತ್ತಾ? ಬಿಜೆಪಿ ಇದೇ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಕಾಲೆಳೆಯುವ ಪ್ರಯತ್ನವನ್ನು ಈ ಬಾರಿ ಕೂಡ ಯತೀಂದ್ರ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ಮಾಡ್ತಾ ಇದೆ. ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆಯಿಂದ ಲಾಭ ಆದರೂ ಯಾರಿಗಾಗಬೇಕಾಗಿದೆ? ಸಿದ್ದರಾಮಯ್ಯನವರಿಗೆ ಲಾಭ ಆಗುತ್ತಾ ಈ ರೀತಿಯ ಹೇಳಿಕೆಯಿಂದ? ಈ ಬಗ್ಗೆ ಚರ್ಚೆಯನ್ನು ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ, ಹಾಗೆ JDSನ ವಕ್ತಾರರಾದ ನಾಗೇಂದ್ರ ಬಾಬು ಸರ್ ಇದ್ದಾರೆ, ಹಾಗೆ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ನಿಂದ ಅಧಿಕೃತವಾಗಿ ವಕ್ತಾರರನ್ನು ಕಳಿಸೋದಿಲ್ಲ ಅನ್ನೋ ನಿರ್ಧಾರ ಮಾಡಿದ್ದಾರೆ. ಯಾಕೆ ಗೊತ್ತಿಲ್ಲ. ಕಾಂಗ್ರೆಸ್ ಪರವಾಗಿ ಬಹುಶಃ ಮಾತನಾಡಬಹುದು. ನಮ್ಮ ಜೊತೆಯಲ್ಲಿ ಚಿಂತಕರು ಮಂಜುನಾಥ್ ಗೌಡ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲದಾಗಿ ಮಂಜುನಾಥ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಯಾರಿಗೂ ಲಭ್ಯವಾಗದ ಹೈಕಮಾಂಡ್ ನಾಯಕರು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಲಭ್ಯವಾಗ್ತಿದ್ದಾರೆ ಅಂದರೆ ಬೇರೆ ಏನೋ ನಡೀತಿರ್ಬೇಕಪ್ಪ. ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ, ನಮ್ಮಪ್ಪನೇ 5 ವರ್ಷ ಸಿಎಂ, ಹೈಕಮಾಂಡ್ ನಾಯಕರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂತ ಹೇಳಿ. ಎಲ್ಲ ಬಿಟ್ಟು ಸಿಎಂ DCM ಅನ್ನು ಬಿಟ್ಬಿಟ್ಟು ಯತೀಂದ್ರ ಅವರಿಗೆ ಯಾರು ಕಾಲ್ ಮಾಡಿ ಹೇಳಿದ್ರು ಅಥವಾ ಮೀಟ್ ಮಾಡಿ ಹೇಳಿದ್ರು? ಇದನ್ನ ನೋಡಿ, ಯತೀಂದ್ರ ಅವರು ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತಕ್ಕಂಥ ನಾವು ಯೋಚನೆ ಮಾಡಬೇಕಾಗುತ್ತೆ. ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ ಶಿಸ್ತು, ರೀತಿ, ನೀತಿ, ನಿಯಮದಡಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಇಲ್ಲಿ ಹೈಕಮಾಂಡು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಸೂಕ್ತವಾಗಿ ಯಾವ ಕಾಲದಲ್ಲಿ ಏನು ತೀರ್ಮಾನ ತಗೋಬೇಕು ಅದು ತಗೊಳ್ಳುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಕಾರ್ಯಕರ್ತರು, ಎಲ್ಲ ಶಾಸಕರು, ಎಲ್ಲ ನಾಯಕರು ಎಲ್ಲರೂ ಕೂಡ ಸಮಾನವಾಗಿ ಅವ್ರನ್ನ ಟ್ರೀಟ್ ಮಾಡೋಂತಕ್ಕ ಪಕ್ಷ. ಹಾಗಾಗಿ ಈ ಒಂದು ಆ ಸನ್ನಿವೇಶಕ್ಕೆ ತಕ್ಕಂಥ ಮಾತಾಡಿದಂಥ ಒಂದು ಮಾತನ್ನೇ ಕೂಡ ವಿರೋಧ ಪಕ್ಷಗಳು ದೊಡ್ಡ ಗೊಂದಲವನ್ನು ಕ್ರಿಯೇಟ್ ಮಾಡೋದ್ರಲ್ಲಿ, ಸೃಷ್ಟಿ ಮಾಡೋದ್ರಲ್ಲಿ ಅಪಾರ್ಥ ಅಂತ ಕೂಡ ನನ್ನದೊಂದು ಮೊದಲನೆಯದದ್ದು ಭಾವನೆ. ನಾನು ಹೇಳ್ತಾ ಇರೋದು, ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಮಾತಾಡ್ದಿರೋ ಆ ಸನ್ನಿವೇಶವನ್ನ ನಾವು ಕುಲಂಕುಷವಾಗಿ ನೋಡ್ಬೇಕಾಗುತ್ತೆ. ಅವರು ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಕಂಪ್ಲೀಟ್ ಏನೇ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರುಗಳು CM ಆಗಿರ್ತಕ್ಕಂಥ. ಇವತ್ತು ಕಾಂಗ್ರೆಸ್ ಪಕ್ಷ ರಾಜಕೀಯ ಮಾಡೋದ್ರ ಬದಲಾಗಿ ಕಾಂಗ್ರೆಸ್ ಪಕ್ಷ ಜನಸಾಮಾನ್ಯರ ಜೀವನವನ್ನು ಇವತ್ತು 5 ಗ್ಯಾರಂಟಿಯನ್ನು ಕೊಡುವುದ್ರ ಮೂಲಕ 5 ಗ್ಯಾರಂಟಿ ನಮಗೆ ಕಳೆದ MP ಎಲೆಕ್ಷನಲ್ಲಿ, ಲೋಕಸಭಾ ಎಲೆಕ್ಷನಲ್ಲಿ ಕೂಡ ನಮಗೆ ಅದರ ಮಹತ್ವವನ್ನು ಜನಸಾಮಾನ್ಯರು ಅದರ ಅನುಭವವನ್ನು ಅದರ ಕಂಪ್ಲೀಟ್ ಸದುಪಯೋಗವನ್ನು ಪಡಿಸ್ಕೊಂಡು ಆ ರೀತಿಯಲ್ಲಿ ಅವರ ಜೀವನ ಸುಧಾರಣೆಗೊಳಿಸತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಮೊದಲನೆಯಾದಂತ ಒಂದು ಉದ್ದೇಶ. ಅದಿಲ್ಲ ಮೊದಲನೇ ಉದ್ದೇಶ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ ಸರ್. ನೀವು ಹೇಳ್ಬೋದು, ಪಾಪ ಸಮರ್ಥಿಸ್ಕೊಳ್ತಿದ್ದೀರಿ. ರವೀಂದ್ರ ರೇಷ್ಮೆ ಸರ್, ಸಂದರ್ಭ ಯಾವ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ಗಮನಿಸಬೇಕು ಅಂತ ಹೇಳಿ ಮಂಜುನಾಥ್ ಅವರು ಹೇಳ್ತಿದ್ದಾರೆ. ಸಂದರ್ಭ ಯಾವುದು ಸರ್? 2 ಬ್ರೇಕ್ಫಾಸ್ಟ್ ಮೀಟಿಂಗು, ವೆಜಿಟೇರಿಯನ್ ಆಯ್ತು, ನಾನ್ ವೆಜಿಟೇರಿಯನ್ ಆಯ್ತು. ಇಂಥ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಯನ್ನ ಚರ್ಚೆ ಮಾಡಲಿಕ್ಕೆ ಚಳಿಗಾಲದ ಅಧಿವೇಶನ.
ಇಂಥ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಸಿಎಂ DCM ಬಾಯಿಗೆ ಲಾಕ್ ಹಾಕೊಂಡು ಅಭಿವೃದ್ಧಿ ಒಗ್ಗಟ್ಟು ಈ ರೀತಿ ಮಾತನಾಡ್ತಿರುವ ಸಂದರ್ಭದಲ್ಲಿ ಯತೀಂದ್ರ ಅವರು ಮಾತನಾಡ್ತಿದ್ದಾರೆ. ಇದನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಸಂದರ್ಭ ಇದೆಯಾ ಸರ್? ನೋಡಿ, ಮೊದಲ ವಿಧಾನಮಂಡಲ ಅಧಿವೇಶನ ನಡೆದಾಗ ಗಮನ ಸೆಳೆಯುವ ಸೂಚನೆ ಪ್ರತಿಪಕ್ಷದವರೋ ಅಥವಾ ಆಳು ಪಕ್ಷದ ಶಾಸಕರು ಒಂದು ಆದ್ಯತೆ ಮೇರೆಗೆ ತಕ್ಷಣ ಮ್ಯಾಟರ್ ಆಫ್ ಅರ್ಜೆನ್ಸಿ ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂತ. ಈಗ ಸುವರ್ಣ ವಿಧಾನಸೌಧದಲ್ಲಿ ಏನಾಗ್ಬಿಡುತ್ತೆ, ಬೆಳಗಾವಿಯಲ್ಲಿ ವೆನೆವರ್ ಡಾಕ್ಟರ್ ಯತೀಂದ್ರ ಇಸ್ ಇನ್ ಮೋಷನ್ ಕಾರಿಡಾರ್ನಲ್ಲಿ ನಡ್ಕೊಂಡು ಬರ್ತಾ ಇದ್ದಾಗ ನೀವು ಮೈಕ್ ಹಿಡಿದು ಬಿಟ್ರಿ ಅಂದರೆ ಒಂದು ಕಾಲಿಂಗ್ ಅಟೆನ್ಷನ್ ಸ್ಟೇಟ್ಮೆಂಟ್ ಬಂದುಬಿಡುತ್ತೆ ಅವ್ರ ಬಾಯಿಂದ. 3 ದಿವಸ ನಮ್ಮ ಅಪ್ಪನ 5 ವರ್ಷ ಚೀಫ್ ಮಿನಿಸ್ಟರ್, ನಮ್ಮ ಅಪ್ಪನ 5 ವರ್ಷ ಮುಖ್ಯಮಂತ್ರಿ, ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ಸೂಚನೆ ಬಂದಿದೆ ಅಂದ್ಬಿಟ್ಟು ಪ್ರತಿ ದಿವಸ ಇವರು ಗಮನ ಸೆಳೆಯೋ ಹೇಳಿಕೆ ಕೊಡೋದು ಅಷ್ಟೇ ಅಲ್ಲ, ಗಮನವನ್ನು ವಿರೋಧ ಪಕ್ಷ ಗಮನವನ್ನೇ ಬದಲಾಯಿಸ್ಬಿಡ್ತಾ ಇದ್ದಾರೆ. ಪ್ರತಿ ದಿವಸ ಅಯ್ಯೋ ಕಬ್ಬು ಬೆಳೆಗಾರರ ಬಗ್ಗೆ ಏನೋ ಹೋರಾಟ ಮಾಡಬೇಕು ಅಂತಿದ್ರು, ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು, ಪ್ರತಿ ದಿವಸ ಗಮನವನ್ನು ಸೆಳೆದ್ಬಿಡ್ತಾರೆ. ಅಂದರೆ ಈ ಶಿಫ್ಟಿಂಗ್ ದ ಫೋಕಸ್, ಪ್ರತಿ ದಿವಸ ಆ ಗೋಲ್ ಪೋಸ್ಟ್ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗಾಗ್ಬಿಟ್ಟು ಸುದ್ದಿವಾಹಿನಿಗಳು ಅಷ್ಟೇ, ಬೇರೆ ಏನೋ ನಿರೀಕ್ಷೆ ಮಾಡಿ ನೀವೆಲ್ಲ ಮೈಕ್ ಹಿಡ್ಕೊಂಡು ಹೋಗಿರ್ತೀರಾ, ದಾರಿಯಲ್ಲಿ ಇವ್ರು ಕಾರಿಡಾರ್ ಸಿಕ್ಕರೆ ಒಂದು ಕಾಲಿಂಗ್ ಅಟೆನ್ಷನ್ ಮೋಷನ್ ಬರುತ್ತೆ. ವೆನೆವರ್ ಯತೀಂದ್ರ ಇಸ್ ಇನ್ ಮೋಷನ್ ದರ್ ಇಸ್ ಕಾಲಿಂಗ್ ಅಟೆನ್ಷನ್. ಬಟ್ ಇದು ಯಾಕೆ ಅಂತಂದ್ರೆ ಬಹುಶಃ ಒಂದು ನಿಮಿಷ ಬಿಡಿ, ಅದು ಬೇಡ, ಇದು ಒಂಥರ ಮನರಂಜನಾ ಮೌಲ್ಯ ಕಳ್ಕೊಂಡಿರೋ ಧಾರಾವಾಹಿ ತರ ನಡೆಯಕ್ಕೆ ಶುರು ಆಗ್ಬಿಡ್ತಿದ್ದು. ಮುಖ್ಯಮಂತ್ರಿ ಅಲ್ಲ ಮಂಜುನಾಥ್ ಸರ್, ನೀವು ಇದನ್ನು ಒಪ್ಪೇ ಇರಬಹುದು, ಮುಂದೆ ಯಾವ ತರ ನಿಮಗೂ ಬಳಕೆ ಆಗ್ಬಹುದು, ಆ ಪದ ಚೆನ್ನಾಗಿತ್ತು ಸರ್. ಏನದು ಮನರಂಜನಾ ಮೌಲ್ಯ ಕಳೆದುಕೊಂಡ ಧಾರಾವಾಹಿ, ಮನರಂಜನಾ ಮೌಲ್ಯ ಕಳೆದುಕೊಂಡ ಧಾರಾವಾಹಿ. ಮುಂದುವರಿಸಿ ಸರ್, ರವೀಂದ್ರ ರೇಷ್ಮೆ ಸರ್ ಮುಂದುವರಿಸ್ತೀನಿ. ಇವತ್ತು ಬಿಜೆಪಿನಲ್ಲಿ ಮತ್ತೆ JDS ನಲ್ಲಿ ಕೂಡ ಯಾವ ರೀತಿಯ ಮನೋರಂಜನೆಯನ್ನ ಸಾರ್ವಜನಿಕರಿಗೆ ಕರ್ನಾಟಕ ರಾಜ್ಯ ಕೊಡ್ತಾ ಇದ್ದಾರೆ, ಅದಕ್ಕೂ ಕೂಡ ಸಂಪೂರ್ಣ ಪವರ್ ಇರೋ ನಿಮ್ಮ ಪಕ್ಷದಲ್ಲಿ ಅವರು ನಾವು ಕರ್ನಾಟಕದ ಮತದಾರರು 2023 ಬಿಜೆಪಿ ಅಧಿಕಾರ ಇಟ್ಕೊಂಡು ನಿಮ್ ಕೈ ಕೊಟ್ಬಿಟ್ಟಿದೀವಿ. ಹಾಗ ಅವ್ರು ಸಮರ್ಥವಾಗಿ ರಾಜಕೀಯವನ್ನು ಬದಿಗಿಟ್ಟು ಇವತ್ತು ಅವ್ರು ಕೇಳಿಸ್ಕೊಂಡಿದ್ದಾರೆ, ಅವ್ರು ಮಾತನಾಡುವಾಗ ನೀವು ಕೇಳಿಸ್ಕೊಳ್ಳಿ. ನೀವಿನ್ನು ಉದಯೋನ್ಮುಖ ವಕೀಲರು, ಸಾರ್ವಜನಿಕ ಚರ್ಚೆ ಸಂವಾದದಲ್ಲಿ ಒಂದಿಷ್ಟು ವ್ಯಂಗ್ಯ, ವಿನೋದ, ವಿಡಂಬನೆ ಎಲ್ಲ ಇರಬೇಕು. ಎಲ್ಲರೂ ಶ್ರೀಮದ್ ಗಾಂಭೀರ್ಯದಿಂದ, ಅದನ್ನು ಯುವಕರಿನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳ್ಕೊಳ್ಳಿ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಮನೋರಂಜನೆ ನಡೀತಾ ಇದೆ ಅಂತಲ್ಲ, ಬಿಜೆಪಿ ಏನಾಗಲ್ಲ ಬಿಡಿ. ಚರ್ಚೆ ವಿಚಾರ ಯಾವುದು ಸರ್? ನಾವು ಬಿಜೆಪಿ ಮಾತನಾಡ್ತಿದೀವ, ಬಿಜೆಪಿ ವಿಚಾರ ಮಾತನಾಡಿದಾಗ ಅವ್ರು ಬಿಜೆಪಿನೂ ಖಂಡಿಸ್ತಾರೇನೋ. ಇವತ್ತು ಮಾತನಾಡ್ತಿರೋದು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ. ಫಾರ್ ಗಾಡ್ ಸೇಕ್ ಕೇಳಿಸ್ಕೊಂಬಿಡಿ. 1 ನಿಮಿಷ ರವೀಂದ್ರ ರೇಷ್ಮೆ ಸರ್ ಮಾತ್ರ ವಾಯ್ಸ್ ಆನ್. ಮೊನ್ನೆ ಇದೇ ವೇದಿಕೆ ಮೇಲೆ ಹೇಳ್ತಾ ಇದ್ದೆ, ಇವತ್ತು ನಮ್ಮ ಮುಖ್ಯಮಂತ್ರಿಗಳು ವಕ್ತಾರ ಅವ್ರ ಪುತ್ರ, ಹೈಕಮಾಂಡಿನ ವಕ್ತಾರ AICC ಅಧ್ಯಕ್ಷರ ಪುತ್ರ, ಉಪಮುಖ್ಯಮಂತ್ರಿಗಳ ವಕ್ತಾರ ಅವರ ಸಹೋದರ, ಈ ರೀತಿ ಆಗೋಗ್ಬಿಟ್ಟಿದೆ. ಅಂದ್ರೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ನೋಡಿ, ಕರ್ನಾಟಕದ ಮುಖ್ಯಮಂತ್ರಿ ಪದವಿಗೆ ನಡೀತಾ ಇರೋ ಒಂದು ಸ್ಪರ್ಧೆ ನಡೀತಾ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಭಾಳ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಈ ಸ್ಪರ್ಧೆ ಕೇವಲ ಒಂದು 3-4 ರಾಜ ಪರಿವಾರಗಳ ನಡುವೆ ನಡೀತಿರುವಂಥ ಒಂದು ಪೈಪೋಟಿ ಥರ ಕಾಣಿಸ್ತಾ ಇದೆ. ಯಾಕಂದರೆ ಬಹುಪಾಲು ಮಂತ್ರಿಗಳೆಲ್ಲ ಮೌನಕ್ಕೆ ಜಾರಿಬಿಟ್ರು. ಕಳೆದ 1 ತಿಂಗಳ ಗಮನಿಸ್ತಾ ಇದ್ದೀವಿ, ಒಂದು 2-3 ಬಾಯಿ ಚಪ್ಪಲ ಇರೋ ಮಂತ್ರಿಗಳು ಬಿಟ್ಟರೆ ಉಳಿದವರೆಲ್ಲ ಸೈಲೆಂಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಯಾರು ಏನು ಕಮಿಟ್ ಆಗ್ತಾ ಇಲ್ಲ. ಅವ್ರಿಗೂ ಧರ್ಮ ಸಂಕಟ, ಆ ಕಡೆ ಇರಬೇಕೋ ಈ ಕಡೆ ಇರಬೇಕೋ. ಅಕಸ್ಮಾತ್ DKಶಿನೇ ಮುಖ್ಯಮಂತ್ರಿ ಆಗಿಬಿಟ್ರೆ ಅಲ್ಲಿ ನಮ್ಗೆ ಸ್ಥಾನ ಸಿಗುತ್ತೋ ಇಲ್ವೋ, ಕಳ್ಕೊಳ್ತೀವೋ ಇಲ್ವೋ, ನಮ್ಮ ಇಕ್ವೇಷನ್ಸ್ ಏನಾಗುತ್ತೋ. ಸೊ ಪ್ರತಿಯೊಬ್ಬರು ಕೂಡ ವ್ಯಕ್ತಿಗತ ಹಿತಾಸಕ್ತಿಯಲ್ಲಿ ಒಂದು ಕಡೆ ಇದ್ದಾಗ ಬೇರೆ ಯಾವ ಸಾರ್ವಜನಿಕ ವಿಚಾರನೂ ಅದು ಗಮನ ಸೆಳೆಯೋದು ಅಷ್ಟೇ ಅಲ್ಲ, ಕುತೂಹಲವನ್ನು ಕೆರಳಿಸ್ತಾ ಇಲ್ಲ. ಯಾಕಂದರೆ ನಾವು ನಮ್ಮ ಮುಖ್ಯಮಂತ್ರಿ ಪದವಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಹುಡುಗಾಟ ಅಲ್ಲ ಇದು. ಬರೀ ಕೇವಲ ಕಾಂಗ್ರೆಸ್ ಸಿದ್ದರಾಮಯ್ಯ ಅಹಿಂದ ನಾಯಕರು ಅಥವಾ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಷ್ಟೇ ಅಲ್ಲ, ನಮ್ಮ ಮುಖ್ಯಮಂತ್ರಿ ಕೂಡ ಅದು 7 ವರ್ಷಗಳ ಕಾಲ ಈ ಕರ್ನಾಟಕ ಸೇವೆ ಮಾಡಿದ್ದಾರೆ. ಹಾಗಾಗಿ ಅವರ ಬದಲಾವಣೆಗೆ ಕುರಿತ ಯಾವುದೇ ಹೇಳಿಕೆ, ಚರ್ಚೆ, ಸಂವಾದ ಕೂಡ ಅದು ಬರ್ತಾ ಬರ್ತಾ ತೀರ ಇಷ್ಟು ಡಗಪಾಟ್ಲಾಗ್ಬಿಡ್ಬಾರ್ದು. ಹೋದಲ್ಲಿ ಬಂದಲ್ಲಿ ನಮ್ಮಪ್ಪ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಅವ್ರಿಗೆ ಅವ್ರು ಇರ್ತಾರಿಲ್ಲ ಅಂತಂದ್ಬಿಟ್ಟು ಅದನ್ನ ಹೇಳಕ್ಕೆ ಬೇರೆಯವ್ರು ಹೇಳಬೇಕಾಗಿತ್ತು, ಮುಂದಿರ್ಬೇಕು. ಬೇರೆಯವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರೆಲ್ಲ ನಿರಂತರವಾಗಿ ಹೇಳ್ತಾ ಬಂದರು. KN ರಾಜಣ್ಣ ಪಾಪ ಅದನ್ನ ಹೇಳಕ್ ಹೋಗ್ಬಿಟ್ಟು ಡಿಸ್ಮಿಸ್ ಆಗ್ಬಿಟ್ರು. ಪದೇ ಪದೇ ಹೇಳಿ ದಾರಿ ತಪ್ಪಿಟ್ಟು ಮಂತ್ರಿಮಂಡಲದ ಡಿಸ್ಮಿಸ್ ಆಗ್ಬಿಟ್ರು. ಆದ್ರೆ ಈಗ
ಅವ್ರು ಆಮೇಲೆ complete ಯಾರು ಮಾಡ್ಲಿ, ಕೂಡ ರವೀಂದ್ರ ರೇಷ್ಮೆ ಸರ್ complete ಕಡೆಗೂ ಮಾಡ್ಲಿ, ಕೂಡ ಮೋಹನ್ ವಿಶ್ವ ಅವ್ರ ಕಡೆ. ಕಡೆ ಕೂಡ ನಾವು ಆಯ್ತು ಸಿದ್ದರಾಮಯ್ಯವರು ಅಧಿಕಾರ ತಾವು ಸ್ವಯಂ ಪ್ರೇರಿತವಾಗಿ ಸಿದ್ಧರಾಗ್ತಾರೆ ಅಂತ ಇಟ್ಕೊಳ್ಳಿ. ನಾವು ಅಲ್ಲ, ಎಂಥವ್ರು ನಿಮಿಷ. ಎಂಥವ್ರು ಈಗ ಮುಖ್ಯಮಂತ್ರಿ ನಾನು- ಆಗ್ಬೇಕಂದ್ರೆ ಎಂಥವ್ರು ಮುಖ್ಯಮಂತ್ರಿ ಆಗ್ಬೇಕನ್ನೋ ವಿಷಯ ನಾವು ಚರ್ಚೆ ಮಾಡ್ತಾನೆ ಇಲ್ಲ. ಟೈಮ್ ಕೊಡ್ತಾ ಇದ್ದಾರೆ ಬಿಟ್ಟು ನನಗೆ ಅದು ಸರ್, ಕೇಳೋದು time 2.5 ಕೊಡ್ತಾ ನಿಮಿಷ ಇಲ್ಲ. ನಾನ್ ಸ್ಟಾಪ್ ನೀವು ಮಾತನಾಡಿದ್ರಿ. ಎನಿವೆ ಮೋಹನ್ ವಿಶ್ವ ಅವರೇ 3 ದಿನ 3 ಸಲ ಇದೊಂಥರ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತರದಲ್ಲಿ ಡಾಕ್ಟರ್ ಯತೀಂದ್ರ ಸರಿ, ಅವರು ನೀವು- ನಮ್ಮಪ್ಪ ಸಿಎಂ ನಮ್ಮಪ್ಪ ಸಿಎಂ ನಮ್ಮಪ್ಪ ಸಿಎಂ, ಲಾಭ ಯಾರಿಗೆ, ಕೇಳ್ದವ್ರು ಯಾರು, ಹಿಂಗ್ ಹೇಳಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ. ಸ್ಮಿತಾ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 2.5 ವರ್ಷ ನಡೀತಿರೋ ಈ ಡ್ರಾಮಾಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಎಂಥ ವಿಪರ್ಯಾಸ ಅಂದರೆ ರವೀಂದ್ರ ರೇಷ್ಮೆ ಸರ್ ಕರೆಕ್ಟಾಗಿ ಹೇಳಿದ್ರು. ಇವತ್ತು ಬೆಳಗಾವಿನಲ್ಲಿ ನಡೀತಿರುವಂಥ ಸೆಷನಲ್ಲಿ ಚರ್ಚೆ ಆಗಬೇಕಾಗಿರೋದು ಕಬ್ಬು ಬೆಳೆಗಾರರ ಸಮಸ್ಯೆ, ಮೆಕ್ಕೆಜೋಳದ ಬೆಳೆಗಾರರ ಸಮಸ್ಯೆ, ತುಂಗಭದ್ರಾ ಕ್ರಸ್ಟ್ ಗೇಟ್ ಇನ್ನೂ ರಿಪೇರಿ ಆಗಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿದೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕು. PUC SLC ರಿಸಲ್ಟ್ ಲೋಯೆಸ್ಟ್ ಬಾಟಮ್ ಮೋಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ, ಅದ್ರ ಬಗ್ಗೆ ಚರ್ಚೆ ಆಗಬೇಕು, ಆಗ್ತಾ ಇಲ್ಲ. ಮೇಕೆದಾಟನ್ ವಿಚಾರವಾಗಿ ತೀರ್ಪು ಬಂದು 1 ತಿಂಗಳಾಯಿತು, ಫರ್ದರ್ ಪ್ರೋಗ್ರೆಸ್ ಏನೋ ಚರ್ಚೆ ಆಗ್ತಾ ಇಲ್ಲ. ಅದು ಬಿಟ್ಟು ಯಾವಾಗ ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ನಾವು ಆ ವಿಷಯಗಳನ್ನ ತರ್ತೀವೋ ಫ್ಲೋರ್ ಆಫ್ ದ ಹೌಸ್ ನಲ್ಲಿ, ಡಿವಿಯೇಟ್ ಮಾಡೋದಕ್ಕೆ ಡೈವರ್ಟ್ ಮಾಡ್ಲಿಕ್ಕೆ ಈ ತರ ತರ್ತಾರೆ. ಇವತ್ತು ಯಾಕೆ ಮುಖ್ಯಮಂತ್ರಿಗಳ ಮಗನೇ ಮುಂದೆ ನಿಂತಿದ್ದಾರೆ ಅಂತ ಹೇಳಿದ್ರೆ, ಹಿಂದೆ ಹೇಳ್ದಂಗೆ ಯಾರೋ ಒಬ್ರು ಶಾಸಕರು ಇದ್ರ ಬಗ್ಗೆ ಮಾತಾಡಿದ್ರೆ ಒಂದ್ ಏನೋ ಹೇಳ್ಬೋದಾಗಿತ್ತು, ಅವ್ರ ಬಣ ಇವ್ರ ಬಣ ಅಂತ ಹೇಳಿ. ಸ್ವತಃ ಮುಖ್ಯಮಂತ್ರಿಗಳ ಮಗಾನೇನೆ ಇದು 2ನೇ ಬಾರಿ ಸೆಷನ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ನೆನಪಿದ್ರೆ, 1ನೇ ಬಾರಿ ಅಂತೂ ಒಂದೊಂದು ಮೀಡಿಯಾಗಿ ಸಪರೇಟ್ ಆಗಿ ಪರ್ಸನಲ್ ಕರೆದು ಬೈಟ್ ಕೊಟ್ಟಿದ್ದಾರೆ. ಏನು ದಾರಿ ಹೋಗಿ ತಿಳ್ಕೊಂಡು ಹೋಗಿರೋದಲ್ಲ ಇದು. ಸೊ ದಿಸ್ ಶೋಸ್ ವಾಟ್ ನಮ್ಮಪ್ಪನೇ ಸಿಎಂ ನಮ್ಮಪ್ಪನೇ ಸಿಎಂ ನಮ್ಮಪ್ಪನೇ ಸಿಎಂ ಅಂತ ಹೇಳಿ. ಸೊ ಈ ಕುರ್ಚಿ ಕಾಳಗದ ವಿಷಯ ಇದೆ ಗೊತ್ತಾ ಇದು. ಇವತ್ತು ಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರ ಮಗ ಇವತ್ತು ಸುಮ್ಮನೆ ಸರ್, ದಯವಿಟ್ಟು ನೀವು ಮಧ್ಯದಲ್ಲಿ ಮಾತಾಡಬಾರ್ದು. ಅಲ್ಲ, ನೀವು ಕಾಂಗ್ರೆಸ್ ವಕ್ತಾರನೇ ಕಳಿಸಿಲ್ಲ ಪಕ್ಷದವರು, ಅವ್ರು ಹೇಳ್ದಂಗೆ TRP ಬಿದ್ದೋಗಿರೋ ಧಾರಾವಾಹಿ ಇದು. ಸ್ವಲ್ಪ ಕೇಳಿಸ್ಕೊಳ್ಳಿ, ನೀವು ಟೈಮ್ ಬಂದಾಗ ಮಾತಾಡಿ. ಮಹಾಭಾರತ TRP ಚೆನ್ನಾಗಿದೆ ಸರ್, ನೋಡಿ, ಮಹಾಭಾರತ ಅಲ್ಲ, ಚರ್ಚಾ ಮಹಾಭಾರತ ಕಾರ್ಯಕ್ರಮದ TRP TRP ಚೆನ್ನಾಗಿದೆ, ಹಾಗಾಗಿ ಚರ್ಚೆ ಆಗ್ಲಿ. ಕೇಳಿಸ್ಕೊಳ್ಳಿ ಆಯ್ತಲ್ಲ. ಇವತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇದೇ ಮುಖ್ಯಮಂತ್ರಿಗಳ ತವರೂರು ಮೈಸೂರಿನಲ್ಲಿ ಅತಿ ಹೆಚ್ಚು ಮಕ್ಕಳ ಅಪೌಷ್ಟಿಕತೆ, ನಿನ್ನೆ ಬೆಳಗ್ಗೆ ಬಂದಿದೆ ರಿಪೋರ್ಟ್. ಅದ್ರ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಮಾತಾಡ್ತಾ ಇಲ್ಲ, ಸಿದ್ದರಾಮಯ್ಯ ಮಾತಾಡ್ತಾನೆ ಇಲ್ಲ, ಆ ಭಾಗದ ಶಾಸಕರು ಮಾತಾಡ್ತಾ ಇಲ್ಲ. ಅದನ್ನ ಬಿಟ್ಬಿಟ್ಟು ನಮ್ಮಪ್ಪ ಸಿಎಂ ನಮ್ಮಪ್ಪ ಸಿಎಂ ನಮ್ಮಪ್ಪ ಸಿಎಂ ಎಲ್ಲಿ ಹೋಗ್ತೀರಾ ಇದು? 2.5 ವರ್ಷದಿಂದ ಈ ಧಾರಾವಾಹಿ ನಡ್ಕೊಂಡು ಹೋಗ್ತಾನೆ ಇದೆ. ಕೊನೆಗೆ ಯಾವಾಗ TRP ಬಿದ್ದೋಯ್ತೋ ಅವಾಗ ಸ್ವತಃ ಅಪ್ಪ ಮಗ ಇಬ್ರು ಇಳಿದಿದ್ದಾರೆ. ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ. ನಾನ್ ಮಧ್ಯ ಮಾತಾಡ, ನೀವು ಮಾತಾಡೋದು ಡಿಬೇಟೇ ನಡೆಯೋದಿಲ್ಲ. ಹೇಳಿದಿನ ಮೇಲೆ ಸುಮ್ಮನೆ ಕೇಳಿಸ್ಕೊಳ್ಬೇಕಷ್ಟೇ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಈಗ ಇಲ್ಲಿ ಕೇಳಿ, ಮಂಜುನಾಥ್ ಸರ್ ಮತ್ತೊಮ್ಮೆ ನಿಮಗೆ ಮನವಿ ಮಾಡ್ಕೊಳ್ತೀನಿ. ಕೇಳಿಸ್ಕೊಳ್ಳಿ, ಬರಬಾರ್ದು ಇಲ್ಲಿ ಭಜನೆ ಮಾಡಕ್ಕೆ ಬರಬಾರ್ದು. ಕೇಳಿಸ್ಕೋಬೇಕು, ಇವತ್ತು ನಾವು ರೂಪಾಯಿ ಮೌಲ್ಯದ ಬಗ್ಗೆ ಅಥವಾ ಅಮಿತ್ ಶಾ ಅವರ ಫೇಲ್ಯೂರ್ ಬಗ್ಗೆ ಮಾತಾಡೋಕಲ್ಲ. ನಾವು ಮಾತಾಡೋದು ಸೆಲೆಕ್ಟಿವ್. ನೋ 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 ಮಂಜುನಾಥ್ ಸರ್, ಕಾಮ್ ಡೌನ್. ಮಂಜುನಾಥ್ ಸರ್ ಕಾಮ್ ಡೌನ್. ನೀವಿಬ್ರು ಮಾತಾಡಿದ್ರೆ ಒಟ್ಟಿಗೆ ಐ ಮೇಕಿಂಗ್ ಹಿಮ್ ಟು ಸ್ಟಾಪ್. ಕೇಳಿಸ್ಕೊಳ್ಳಿ ಮೋಹನ್ ವಿಶ್ವ ಅವರೇ, ಕೇಳಿಸ್ಕೊಳ್ಳಿ. ಮಂಜುನಾಥ್ ಸರ್ ಕೇಳಿಸ್ಕೊಳ್ಳಿ. ನಮ್ಮ ಇವತ್ತಿನ ಟಾಪಿಕ್ ಸೆಲೆಕ್ಟಿವ್. ನಮ್ಮ ಇವತ್ತಿನ ಟಾಪಿಕ್ ಸೆಲೆಕ್ಟಿವ್. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಯತೀಂದ್ರ ಸಿದ್ದರಾಮಯ್ಯ. ಅನಿವಾರ್ಯವಾಗಿ ಮ್ಯೂಟ್ ಮಾಡಿಸ್ಬೇಕಾಗುತ್ತೆ. ಮೋಹನ್ ವಿಶ್ವ ಅವ್ರ ಮಾತ್ರ ವಾಯ್ಸ್ ಆನ್ ಏರ್. ಮೋಹನ್ ವಿಶ್ವ ಆಯ್ತಲ್ಲ, ಈ ಕುರ್ಚಿ ಕಾಳಗ ಕುರ್ಚಿ ಜಗಳ ಟಾಪಿಕ್ ಸರ್. ನೋಡಿ 2.5 years ಇಂದ ಸ್ಮಿತಾ ನೀವು ನೋಡಿದ್ರೆ ಫಸ್ಟ್ ಟೈಮ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ 10 ದಿವಸ ಪ್ರಾಸಂಗ ನಡೀತು. ಡೆಲ್ಲಿಗೆ ಒಬ್ರು ಹೋಗೋದಂತೆ ಬರೋದಂತೆ. DK ಶಿವಕುಮಾರ್ ಒಂದು ಮಾಧ್ಯಮ ಕೊಟ್ಟರೆ ಇಂಟರ್ವ್ಯೂ ನಲ್ಲಿ ಹೇಳಿದ್ರು ಕ್ಲಿಯರ್ ಕಟ್ ಆಗಿ, ಉದಯ್ಪುರ್ ನಲ್ಲಿ ನಡೆದಂತ ಒಂದು ಮೀಟಿಂಗ್ ನಲ್ಲಿ ಸೋನಿಯಾ ಗಾಂಧಿ ಅವ್ರ ಮುಂದೆ 7 ಜನ ಸಂಸತ್ ಸದಸ್ಯರಿದ್ರು. ಅವ್ರು ನನಗೆ ಹೇಳಿದ್ರು, DK ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು ಡೆಲಿವರ್ ಅಂತ ಹೇಳ್ಬಿಟ್ಟು. ನಾನು ಕೆಲಸ ಮಾಡಿದ್ದೀನಿ ಅಂತ ತುಂಬಾ ಬೇಜಾರಲ್ಲಿ ಹೇಳಿದ್ರು. ಅವತ್ತು ಅವ್ರು CM ಆಗ್ಲಿಲ್ಲ. ಅವತ್ತಿಂದ ಕುರ್ಚಿ ಕಾಳಗ ಸ್ಟಾರ್ಟ್ ಆಯ್ತು.
ಅದಾದ ನಂತರ 1 ತಿಂಗಳ ನಂತರ ಪ್ರತಿ ವಾರದಲ್ಲಿ ಕನಿಷ್ಠ 2 ಬಾರಿ ಆದ್ರೂ ಒಂದ್ ಕಡೆ KN ರಾಜಣ್ಣ 3 DCM ಅನ್ನೋದು, ಇನ್ನೊಂದ್ ಕಡೆ ದಲಿತ ಸಮಾವೇಶ ಅಂತ ಹೇಳಿ ಪೊಲಿಟಿಕಲ್ ಡಿನ್ನರ್ ಅಹಿಂದ ಪೊಲಿಟಿಕ್ಸ್ ಅಂತ ಮಾಡೋದು, ಇನ್ನೊಂದ್ ಕಡೆ ಇವರು ಯಾರು ಕುಣಿಗಲ್ ರಂಗನಾಥ್ ಬಂದ್ಬಿಟ್ಟು ನನ್ನ ಗುರು DK ಶಿವಕುಮಾರ್ ಅವ್ರು CM ಆಗೋದು ನೋಡ್ಲೇಬೇಕು ಅಂತ ಅವ್ರು ಹೇಳೋದು, ಇಕ್ಬಾಲ್ ಹುಸೇನ್ ಅವ್ರು ಮಾಡಿರೋ ಕೆಲಸ ಕೂಲಿ ಕೊಡಲ್ವಾ ಅಂತ ಹೇಳೋದು, ಅವ್ರ ಕೂಲಿ ಅಂತ ತಕ್ಷಣ KN ರಾಜಣ್ಣ ಬಂದ್ಬಿಟ್ಟು ಫಸ್ಟ್ ಪರಮೇಶ್ವರ್ ಕೂಲಿ ಕೊಡಿ ಅಂತ ಹೇಳೋದು, ಬರೀ ಇದೇ ನಡ್ಕೊಂಡು ಹೋಗ್ತದೆ 2.5 ವರ್ಷದಲ್ಲಿ ಆಯ್ತಲ್ಲ. ಇವ್ರು 2.5 ವರ್ಷದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳಿಗಿಲ್ಲ, ಒಂದು ಶಂಕುಸ್ಥಾಪನೆನೂ ಮಾಡಿಲ್ಲ, ಉದ್ಘಾಟನೆನೂ ಮಾಡಿಲ್ಲ. ಗ್ಯಾರಂಟಿ ವಿಚಾರಕ್ಕೆ ಬಂದ್ರೆ ಮೇಡಮ್ ಹೇಳಿದ್ರೆ ಇದುವರೆಗೂ ಉತ್ತರ ಇಲ್ಲ. ಇವ್ರ ಅಭಿವೃದ್ಧಿ ವಿಚಾರ ಕೇಳಿದಾಗ ಒಂದಕ್ಕೂ ಉತ್ತರ ಕೊಡಲ್ಲ, ಇಟ್ ಅಂಡ್ ರನ್ ಮಾಡೋದು, ಪೊಲಿಟಿಕ್ಸ್ ಮಾಡ್ಕೊಂಡ್ಬಿಟ್ಟು ಡೈವರ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಇವತ್ತು ಸ್ವತಃ ಸಿದ್ದರಾಮಯ್ಯನವರು ತಮ್ಮ ಮಗನನ್ನೇ ಫೀಲ್ಡ್ ಗಿಳಿಸಿದ್ದಾರೆ. ಬಿಕಾಸ್ ಅವ್ರ ಪರವಾಗಿ ಯಾರು ಬರ್ತಾ ಇಲ್ಲ. ಬಂದವ್ರಿಗೆಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟು ಶಿಸ್ತು ಸಮಿತಿಯಿಂದ ಸೈಡ್ ಕೂಡಿಸಿದ್ರು. ಇದೇ ಇವತ್ತು ಯತೀಂದ್ರ ಸಿದ್ದರಾಮಯ್ಯ 2ನೇ ಸಲ ಹೇಳ್ತಾರೆ, ಇವ್ರಿಗೆ ನೋಟಿಸ್ ಕೊಡೋಕ್ಕಾಗತ್ತಾ? 3ನೇ ಸಲ ಸರ್, 3ನೇ ಸಲ ಇವ್ರಿಗೆ ನೋಟಿಸ್ ಕೊಡೋಕ್ಕಾಗತ್ತೆ? ಹೈಕಮಾಂಡ್ ಕೊಡಲ್ಲ. ಯಾಕಂದ್ರೆ ಹೈಕಮಾಂಡ್ಗೂ ಗೊತ್ತು, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೂ ಗೊತ್ತು, ಯಾರು ಕೊಟ್ರೆ ಏನಾಗುತ್ತೆ ಅನ್ನೋ ಐಡಿಯಾನೇ ಇಲ್ಲ ಅವ್ರಿಗೆ. ಇವ್ರು ಕೊಟ್ರೆ ಅವ್ರಿಗೆ ಪ್ರಾಬ್ಲಮ್, ಅವ್ರು ಕೊಟ್ರೆ ಇವ್ರಿಗೆ ಪ್ರಾಬ್ಲಮ್. DK ಶಿವಕುಮಾರ್ ಏನ್ ಮಾಡ್ಬಿಟ್ರು, ತಮ್ಮ ಬೆಂಬಲಿಗರಿಗೆ ನೀವು ಒಂದು ಹೇಳಿಕೆ ಕೊಡು, ನಾನು ನೋಟಿಸ್ ಕೊಡ್ತೀನಿ, ನೀವು ಒಂದು ಹೇಳಿಕೆ ನೋಟಿಸ್ ಕೊಡ್ತೀನಿ. ನೋಟಿಸ್ ಕೊಟ್ಟಿರೋದಲ್ಲ ತಮ್ಮ ಬೆಂಬಲಿಗರಿಗೆ. ಎಲ್ಲ ನೀವು ಮಾತಾಡ್ತಾ ಇರೋದು, ನೀವು ಆಪೋಸಿಟ್ ಪಾರ್ಟಿ ನೀವು ಮಾತಾಡ್ತಾ ಇರೋದು. ಬಾಲಕೃಷ್ಣನ್ಗೆ, ಇಕ್ಬಾಲ್ ಹುಸೇನ್ಗೆ, ಶಿವಗಂಗಾ ಬಸವರಾಜ್ಗೆ ಸ್ವಂತ ಮಗನ ಹೇಳಿಕೆಯನ್ನ ಕಡಿವಾಣ ಹಾಕುವ ಸಲುವಾಗಿ ಮುಖ್ಯಮಂತ್ರಿಗಳು ಬೇರೆಲ್ಲಾ ಕೆಲಸ ಬಿಟ್ಬಿಟ್ಟು ಸರ್ಕಿಟ್ ಹೌಸ್ಗೆ ಹೋದ್ರಂತೆ. ಮಾತುಕತೆಯನ್ನ ನಡೆಸಿ ಹಿಂಗೆ ಹೇಳ್ಬೇಡಪ್ಪ ಇದರಿಂದ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಸರ್ಕಿಟ್ ಹೌಸಿಗೆ ಕಾರಲ್ಲಿ ಕರ್ಕೊಂಡು ಹೋದ್ರಂತೆ. ಸರ್, ಇದು ಏನಿದು? ರಾಜ್ಯದ ಜನರು ಇದನ್ನೆಲ್ಲ ನೋಡ್ಬಿಟ್ಟು ಏನ್ ತಿಳ್ಕೊಳ್ಬೇಕು, ಏನ್ ಅರ್ಥ ಮಾಡ್ಕೊಳ್ಬೇಕು? 3 ಬಾರಿ ಮಾತನಾಡಿದ್ಮೇಲೆ ಇವತ್ತು ಸರ್ಕಿಟ್ ಹೌಸಿಗೆ ಕರ್ಕೊಂಡು ಹೋಗ್ತಾರಂತೆ. ದಯಮಾಡಿ ಅವಕಾಶ ನನಗೆ ಸಿಕ್ಕಿದೆ ಮಧ್ಯದಲ್ಲಿ, ದಯವಿಟ್ಟು ಅವ್ರನ್ನ ಕೇಳ್ಕೊತೀನಿ, ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತಕ್ಕಂಥದ್ದು. ಮೊದಲನೇದಾಗಿ ಸರಿಸುಮಾರು ಒಂದು ಏನು ಕರ್ನಾಟಕ ರಾಜ್ಯ ಒಂದು ವಿಭಜನೆಯಾಗಿ ರಾಜ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಭಾಗಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ನಾವೇನು ಕಾಣ್ತಾ ಇದ್ವಿ. ಪದೇ ಒಂದು ಕೂಗು ಕೇಳ್ತಾ ಇತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಅಂತಕ್ಕಂಥದ್ದು. ಸರಿಸುಮಾರು 12-13 ವರ್ಷಗಳ ಹಿಂದೆ ಉತ್ತರ ಕರ್ನಾಟಕದಲ್ಲಿ 500 ಕೋಟಿ ಖರ್ಚು ಮಾಡಿ ಒಂದು ವಿಧಾನಸೌಧವನ್ನು ಕಟ್ಟಿ ಇವತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ಜನಗಳ ಏನೊಂದು ಕಷ್ಟ ಕಾರ್ಪಣ್ಯಗಳನ್ನು ನಾವು ತೀರಿಸಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಭಾಗದಲ್ಲೇ ನಾವು ಸಮಾವೇಶ ಮಾಡಬೇಕು ಅಂತಕ್ಕಂಥ ಇದ್ರ ಮೂಲ ಉದ್ದೇಶ ಇತ್ತು. ಇದು 13ನೇ ಬಾರಿ ನಡೀತಾ ಇದೆ. ಒಂದು ಬಾರಿ ನಡೆದ್ರೆ ಸರಿಸುಮಾರು 30 ಕೋಟಿ ರೂಪಾಯಿ ಖರ್ಚಾಗ್ತದೆ ಕೇವಲ 10 ದಿನಕ್ಕೆ. ಇಲ್ಲಿ ಇವರು ಹೋಗಿರ್ತಕ್ಕಂಥದ್ದು ಮಜಾ ಮಾಡೋದಕ್ಕೆ. ಯಾವುದೇ ಕಾರಣಕ್ಕೂ ನಾನು ಆವಾಗಲೇ ಹೇಳ್ತಾ ಇದ್ದೆ, ಮಾನ್ಯ ಮಂಜುನಾಥ್ ಅವರು ಏನು ತಪ್ಪು ತಿಳ್ಕೋಬಾರ್ದು, ಅವರು ಅಧಿಕೃತ ಕಾಂಗ್ರೆಸ್ ವಕ್ತಾರರಲ್ಲ. ಬಟ್ ಇವತ್ತು ಒಂದು ನಿಮಿಷ ಕೇಳಿ, ಯತೀಂದ್ರ ಅವರು ಹೇಗೋ ಇವರು ಅಷ್ಟೇನೇನೆ, ಎರಡೂ ಒಂದೇ ಸೇಮ್, ಯಾವುದು ಅಧಿಕೃತ ಅಲ್ಲ. ಯಾರು ಇವರು? ಹೈಕಮಾಂಡ್ ಬಗ್ಗೆ ಅವ್ರು ಹೇಳಿದ್ರು, ಶಿಸ್ತು ಬಗ್ಗೆ ಹೇಳಿದ್ರು. ಎಲ್ಲರೂ ಶಿಸ್ತಿದೆ. ಹೈಕಮಾಂಡ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ನಾಯಕರೇ ಕರ್ನಾಟಕಕ್ಕೆ ಬಂದು ಒಂದು ಮಾತು ಹೇಳಿದ್ರು, ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತ 1000 ಸತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿಗೆ ವಿರೋಧ ಪಕ್ಷ ಉತ್ತರ ಕೊಡ್ತಾ ಇರೋದು. ಅವರು ಬಹಿರಂಗವಾಗಿ ಏನು ಹೇಳ್ತಾರೆ, ಮಾಧ್ಯಮಗಳೇ ಕಾರಣ, ಇದಕ್ಕೆಲ್ಲ ವಿರೋಧ ಪಕ್ಷಗಳ ಕಾರಣ ಅಂತ. ಮಾಧ್ಯಮಗಳು ಏನು ಮಾಡ್ತಾರೆ, ನೀವು ಬಾಯಿ ಬಂದಂಗೆ ಮಾತಾಡಿ ಮಾಧ್ಯಮಗಳ ಮೇಲೆ ಹಾಕಿದ್ರೆ ಯಾರು ಒಪ್ತಾರೆ ಇದನ್ನ? ಎರಡನೇದು, ಯಾವುದಾದ್ರೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಆಡಳಿತ ಪಕ್ಷದವ್ರು ಇವತ್ತೇನಾದರೂ ಮಾತಾಡಿದಾರಾ? ಒಂದು ಮಾತು ಕೂಡ ಬಿಟ್ಟಿಲ್ಲ. ಎರಡನೇದು, ಅವರೇ ಹೇಳ್ತಿದ್ರು ಗ್ಯಾರಂಟಿಗಳ ಬಗ್ಗೆ. ಒಂದು ನನಗೆ ಅನುಮಾನ ಕಾಡ್ತದೆ ರೇಷ್ಮೆ ಸರ್, ಯಾವೊಂದು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥ ಹಣ ರಾಜ್ಯದಲ್ಲಿ ಖಾಲಿಯಾಗಿದೆ, ಮಗನಿಗೆ ಹೇಳ್ಕೊಟ್ಟಿರ್ಬೇಕು ಇವರು. ಈ ರೀತಿ ಒಂದು ಡೈವರ್ಟ್ ಮಾಡಿ ಈ ಒಂದು 10 ದಿನ ಕಾಲ ಕಳೆದ್ರೆ ಸಾಕು ನಮಗೆ, ಯಾಕಂದ್ರೆ ಮನೆಗೆ ಹೊರಡೋ ಟೈಮಲ್ಲಿ ಏನಾದರೂ ಈ ರೀತಿ ಒಂದು 10 ದಿನಗಳ ಕಾಲ ನಾವು ಟೈಮ್ ಕವರ್ ಮಾಡ್ಕೋಬಹುದು ಅಂತ. ಒಂದು ಇವ್ರು ಹೇಳ್ತಾ ಇದ್ರು ಪದೇ ಜಾತ್ಯತೀತ ನಿಲುವುಗಳು. ನೀವು JDS ವಿಷಯ ಎತ್ತಾ ಇದ್ರು, ನೀವು ಆ ಪಾರ್ಟಿ ಈ ಪಾರ್ಟಿ ಕೆಲವು ಸಂದರ್ಭಗಳನ್ನ ಚರ್ಚೆ ಮಾಡಿದ್ದೀವಿ. ಯಾವುದ್ರಿ ನಿಮ್ಮ ಜಾತ್ಯತೀತ ನಿಲುವು? ಒಬ್ಬರು ಅಪ್ಪನಿಗೋಸ್ಕರ ಮಗ, ಅಣ್ಣನಿಗೋಸ್ಕರ ತಮ್ಮನಿಗೋಸ್ಕರ, ಅಣ್ಣನಿಗೋಸ್ಕರ ತಮ್ಮ, ಇನ್ನೊಬ್ಬರೆಲ್ಲ ಅವ್ರ ಅಪ್ಪ ಹೇಳ್ದಂಗೆ ಕೇಳ್ಕೊಳ್ಳೋಂಥ 3 ಥರ. ಇನ್ನೊಂದು ಮಧ್ಯದಲ್ಲಿ ಜಾತಿ ವಿಚಾರಗಳೆತ್ಕೊಂಡು ಸ್ವಾಮೀಜಿಗಳ ವಿಷಯ. ಜಾತ್ಯತೀತ ನಿಲುವು ನಿಮಗೆ ನಾಚಿಕೆ ಆಗಬೇಕಾಗುತ್ತೆ. ಇವತ್ತು ಈ ರಾಜ್ಯದ ಜನತೆ ನಿಮ್ಮನ್ನ 6-7 ಕೋಟಿ ಜನ ನೋಡ್ತಾ ಇದ್ದಾರೆ ಕಣ್ಣು ಮುಂದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಸರಿಸುಮಾರು ಅಧಿವೇಶನ 4 ದಿನ ಕಳೆದೋಯ್ತಾಗಲೇ. 4 ದಿನ ಕಳೆದೋಗಿದೆ. ಒಂದು ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಅನೇಕ ವಿಚಾರಗಳ ಬಗ್ಗೆ ಸರಿಸುಮಾರು 65 ಸಂಘಟನೆಗಳು ಕಾಯ್ಕೊಂಡು ಕುಂತಿದೆ. ಅಲ್ಲಿ ಯಾರಿಗೂ ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ. ಇದೇನು ಪ್ರಜಾಪ್ರಭುತ್ವನ? ಇಲ್ಲ ಅಂತಂದ್ರೆ ಬೇರೆ ಏನಾದರೂ ನಡೀತಾ ಇತ್ತಾ? ಮುಖ್ಯವಾಗಿ ಇವತ್ತು 3 ಮೀಟಿಂಗ್ಗಳು ನಡೆದಿದೆ ಮೇಡಮ್. ಒಂದು ದಲಿತರದು, ಒಂದು ಅಲ್ಪಸಂಖ್ಯಾತರದು, ಒಂದು ಹಿಂದುಳಿದ ವರ್ಗಗಳದು. ಅವ್ರವ್ರು ಹೇಳ್ತಾರೆ ಇದನ್ನ ಔಪಚಾರಿಕವಾಗಿ ಅವರು ಮಾಡಿರ್ತಕ್ಕಂಥ ಮೀಟಿಂಗ್ ಆದರೂ ಕೂಡ ಮೂಲ ಉದ್ದೇಶ ಇರ್ತಕ್ಕಂಥದ್ದೇನೆ ಈ ನಾಯಕತ್ವದ ವಿಚಾರದಲ್ಲಿ. ಎಲ್ಲದಕ್ಕಿಂತ ಇವ್ರಿಗೆ ಆಪೋಸಿಟ್ ಆಗಿ ಇನ್ನೊಂದು ಮಣ ಮಾಡ್ತಾರೆ. ಅವರು ಕೂಡ ಇದೇ ವಿಚಾರ ಮಾತಾಡ್ತಾರೆ.
ಇವರಿಗೆ ಯಾರು ಪರ್ಮಿಷನ್ ಕೊಟ್ಟಿರ್ತಕ್ಕಂಥವ್ರು ಅಂತ ಅವ್ರು ಹೇಳ್ತಾರೆ ಶಿಸ್ತು ಬಗ್ಗೆ. ದಯವಿಟ್ಟು ನೀವೇ ಹೇಳಿ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಪರವಾಗಿ ಒಂದು ಮಾತನ್ನು ಹೇಳಿಸಿ, 1 ಸೆಕೆಂಡ್ ಅಲ್ಲಿ ನಾವು ಹೈಕಮಾಂಡ್ ಇದ್ದೀವಿ, ಇದು ಯಾರು ಮಾತಾಡಕೂಡದು ಅಂತಕ್ಕಂಥ ಹೇಳ್ಬೋದಿತ್ತು. ರಾಜಣ್ಣ ಅವರಿಗೆ ನೋಟಿಸ್ ಕೊಟ್ರಿ, ಯಾಕೆ ಇವತ್ತು ಯತೀಂದ್ರ ನೀವು ತಾಕತ್ ಹಾಕಿಲ್ಲ ನೋಟಿಸ್ ಕೊಡೋದಕ್ಕೆ? ತಾಕತ್ತಿದ್ದವರಾದ್ರೆ ನೋಟಿಸ್ ಕೊಟ್ಬಿಟ್ಟು ನೀವು ಮಾತಾಡಬೇಕಾಗಿತ್ತು. ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತಂದ್ರೆ, ಕಾಂಗ್ರೆಸ್ನ ಶಾಸಕರೇನೆ ಹೇಳ್ತಿರೋ ಮಾತಿದು, ಅನುದಾನಕ್ಕೋಸ್ಕರ ಭಿಕ್ಷೆ ಬೇಡಬೇಕು ನಾವು, ಪ್ರತ್ಯೇಕ ರಾಜ್ಯ ಕೊಟ್ಬಿಡಿ ನಮ್ಮ ಉತ್ತರ ಕರ್ನಾಟಕಕ್ಕೊಂದತ್ಲಾಗೆ ಹೇಳಿದ್ಯಾರು ಸರ್? ರಾಜು ಕಾಗೆ ಅವರು. ಇಂಥ ಸಮಸ್ಯೆ ಇರುವಾಗ ಯತೀಂದ್ರ ಸಿದ್ದರಾಮಯ್ಯ ಬಂದ್ಬಿಟ್ಟು ನಮ್ಮಪ್ಪ ಸಿಎಂ ಅಂದ್ರೆ ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಇತರೆ ನಾಯಕರು ಹೆಂಗ್ ರಿಯಾಕ್ಟ್ ಮಾಡ್ತಿದ್ದಾರೆ ಗೊತ್ತಾ? ವರಿಷ್ಠರಿದ್ದಾರೆ ಕೆಲಸ ಮಾಡೋಕೆ, ಯತೀಂದ್ರ ಅವ್ರು ವರಿಷ್ಠರ ಸ್ಥಾನ ತುಂಬೋಕ್ ಹೋಗೋದು ಬೇಡ, ಇಂಥ ಮಾತುಗಳನ್ನ ಹೇಳೋದು ಅನಾವಶ್ಯಕ, ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗ್ತಾ ಇದೆ ಯತೀಂದ್ರ ಅವ್ರ ಮಾತು. ಇದು ವಿರೋಧ ಪಕ್ಷದ ಮಾತಲ್ಲ ಸರ್, ನಿಮ್ಮದೇ ಪಕ್ಷದ ನಾಯಕರ ಮಾತುಗಳು. ಹೆಸರು ಬೇಕಾದ್ರೂ ಹೇಳ್ಬಿಡ್ತೀನಿ ಯಾರ್ಯಾರು ಹೇಳಿದ್ದು ಅಂತ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರದೇ ಆದಂಥ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಡೆಮಾಕ್ರೆಟಿಕಲ್ ಪ್ರಿನ್ಸಿಪಲ್ಸ್ ಅದರಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಅವರು ಪಕ್ಷದ ಒಂದು ನಿಯಮದಡಿನಲ್ಲಿ, ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ. ನೀವು ಅಪ್ಪ ಮಗಂದ ಹೇಳ್ತೀರಾ, ನಿಮ್ಮ ಪಕ್ಷದ ಒಂದು ಕುಟುಂಬದ ಬಗ್ಗೆ ನೀವು ಮಾತಾಡಿ. ನೀವು ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ಉತ್ತರ ಕೊಡದೇ ಇರೋ ರೀತಿಯಲ್ಲಿ ನೀವು ಮಂಜುನಾಥ್ ಅವರೇ ಕರೆಕ್ಟ್ ಪ್ರಶ್ನೆ ಕೇಳಿದ್ದಾರೆ. ನಾನು ಪ್ರಶ್ನೆ ಕೇಳಿದ್ದೀನಿ. ಅವ್ರು ಹೇಳತ್ತಿಗೆ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ನಾಚಿಕೆ ಆಗ್ಬೇಕಾಗಿರೋದು ಕುಟುಂಬ ರಾಜಕಾರಣ. ಇವತ್ತು ಹೌದು ನಾಮಕರಣ ಪಕ್ಷ ಆಗಿದ್ರೆ ಅದು ಜೆಡಿಎಸ್. ನಾಗೇಂದ್ರ ಸರ್, ಮಂಜುನಾಥ್ ಅವರೇ ಕೈ ಮುಗಿದು ವಿನಂತಿ, ಸಭ್ಯತೆ ಅಟ್ಲೀಸ್ಟ್ ಇಲ್ಲಾದ್ರೂ ಇರ್ಲಿ. ನೀವೇನು ಹೇಳ್ತಿದ್ರಲ್ಲ ಸರ್ ಮಂಜುನಾಥ್ ಸರ್, ನೀವೇನು ಹೇಳ್ತಿದ್ರಲ್ಲ, ಈ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಡಿಸ್ಕಸ್ ಮಾಡಿ. ಮಂಜುನಾಥ್ ಅವರೇ ಪ್ರಶ್ನೆ ಕ್ಲಿಯರ್ ಇದೆ, ನಿಮ್ಮದೇ ಮಾತಿನಲ್ಲಿ ಬರ್ತಾ ಇರ್ತಕ್ಕಂಥ ಕೇಳಿಸ್ಕೊಳ್ರಿ ಸರ್, ಕೇಳಿಸ್ಕೊಳ್ಳೋ ವ್ಯವಧಾನನಾದ್ರೂ ತೋರಿಸಿ. ನೀವು ಮಾತಿನ ಮಧ್ಯೆ ಪದೇ ಪದೇ ಹೇಳ್ತಾ ಇರುವ ನಿಯಮ ಪಾಲನೆ, ಶಿಸ್ತು ಎಲ್ಲಿ ಕಾಣ್ತಾ ಇದೆ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಿ. ನೋಡಿ, ಅದು ವಿರೋಧ ಪಕ್ಷದ ದೃಷ್ಟಿನಲ್ಲಿ ಕಾಣದೇ ಇರತಕ್ಕಂತ ಇರಬಹುದು, ಇಡೀ ರಾಜ್ಯದ ಜನತೆಯಲ್ಲಿ ಕಾಣ್ತಾ ಇದೆ. ಓಕೆ, ರಾಜ್ಯದ ಇವತ್ತು ಕೂಡ ಇಬ್ರು ನಾಯಕರುಗಳು ಕೂಡ ಒಟ್ಟಾಗಿ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳ್ತಾ ಇರತಕ್ಕಂಥದ್ದು ಸೂಕ್ಷ್ಮವಾಗಿ ನಾನು ಹೇಳ್ತಾ ಇದ್ದೀನಿ. ಹೌದು, ಹೈಕಮಾಂಡ್ ಎಲ್ಲರ ಹೇಳಿಕೆಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತದೆ, ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನವನ್ನ ಸೂಕ್ತ ಸಮಯದಲ್ಲಿ ತಗೊಳ್ತದೆ ಅಂತ ಹೇಳ್ತಾ ಇದ್ದೀನಿ. ಕೋನಾರೆಡ್ಡಿ ಸರ್ ಕನೆಕ್ಟೆಡ್ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಇವತ್ತು ರಾಜು ಕಾಗೆ ಅವರು ಬಹಳ ಬೇಸರದಿಂದ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅನುದಾನಕ್ಕೆ ಅಂತ ಮಾತನಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಶಾಸಕರು, ಜನಪ್ರತಿನಿಧಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಹೇಳಿಕೆ ಸಾಕ್ಷ್ಯ. ಹೀಗಿರುವಾಗ ಮುಖ್ಯಮಂತ್ರಿಗಳ ಪುತ್ರ ಹೀಗೆ ನಮ್ಮಪ್ಪ ಸಿಎಂ, ಹಾಗೆ ಸಚಿವರಾದ ಬೈರತಿ ಸುರೇಶ್ ಅವರು ಕಿಂಗ್ ಈಸ್ ಅಲೈವ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಏನ್ ಸಂದೇಶ ಕೊಡ್ತಿದ್ದಾರೆ?
ನೋಡಿ, ಈಗಾಗಲೇ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಿದೆ ಸುವರ್ಣಸೌಧದಲ್ಲಿ. ಸವಿಸ್ತಾರವಾಗಿ ಎಲ್ಲ ಶಾಸಕರು ತಮ್ಮ ಹೃದಯದಿಂದ ಕೆಲವು ವಿಚಾರಗಳನ್ನ ಮಾತಾಡ್ತಾರೆ. ಎಲ್ಲ ಕಡೆ ಎಲ್ಲ ಕೆಲವು ಕಡೆ ಸಮಸ್ಯೆ ಆದದ್ದು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಕ್ಕಂಥದ್ದು ನಮ್ಮ ಶಾಸಕರ ಕರ್ತವ್ಯ. ಈಗ ಮಾದಾಯಿ ಕಳಸಾ ಬಂಡೂರಿ ಇರ್ಬೋದು, ಆಮೇಲೆ ನಮ್ಮ ಗೋವಿಂದಜೋಳ ಖರೀದಿ ಮೆಕ್ಕೆಜೋಳ ಖರೀದಿ ಮಾಡ್ತಕ್ಕಂಥದ್ದು ಇರ್ಬೋದು, ಗ್ರೀನ್ ಗ್ರಾಮ್ ಖರೀದಿ ಮಾಡ್ತಕ್ಕಂಥದ್ದು ಇರ್ಬೋದು, ಪ್ರಧಾನಮಂತ್ರಿ ಫಸಲ್ ಬಿಮಾ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ನಾವು ಜನರ ಪರವಾಗಿ ಕೆಲಸ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದಿಂದ ಏನಾಗಬೇಕು ಅದನ್ನು ಪಡಿಬೇಕು, ರಾಜ್ಯ ಸರ್ಕಾರದಿಂದ ಏನು ಮಾಡಬೇಕು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಎರಡು ಜೋಡಿ ಎತ್ತಾಗಿ ಸರ್ಕಾರವನ್ನು ಒಳ್ಳೆ ರೀತಿಯಿಂದ ನಡೆಸಾಕತ್ತೀವಿ. ಯಾವುದೇ ಸಮಸ್ಯೆ ಇಲ್ಲ, ಸರಿಯಾಗಿ ನಡೆಸಿ ಜನರ ಪರವಾಗಿ ಜನರ ಧ್ವನಿ ಎತ್ತಕ್ಕಂಥ ಕೆಲಸವನ್ನು 100% ನಮ್ಮ ಸರ್ಕಾರ ಮಾಡ್ತೈತೆ ಅಂತ ಹೇಳಿಕೆ ಬಯಸ್ತೇನೆ. ಕೆಲವು ಮಂದಿಗೆ ಟೀಕೆ ಶಬ್ದಗಳು ಮಿತವಾಗಿರಲಿ. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಗೌರವದಿಂದ ಮಾತನಾಡ್ತಕ್ಕಂಥದ್ದು ಒಳ್ಳೆಯದು. ಈಗ ನಾವು ಜಗಳಾಡ್ಕೋತ ಈ ರಾಜ್ಯದ ಜನ ನಮ್ಮನ್ನು ವೀಕ್ಷಣೆ ಮಾಡ್ತಾರೆ, ಯಾವ ರೀತಿಯಾಗಿ ನಾವು ನಡ್ಕೋತೀವತ್ತ. ಇವತ್ತು ನಾವು ಒತ್ತಾಯ ಮಾಡೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಿತ್ತೂರು ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಿ ಅದೊಂದು ಇಮಿಡಿಯೇಟಾಗಿ ಈ ಅಧಿವೇಶನ ಮುಗಿದ್ರೊಳಗೆ ಘೋಷಣೆ ಆಗಬೇಕು. ಆ ನಂತರದಲ್ಲಿ ಮಾದಾಯ ಕಳಸಾ ಬಂಡೂರಿಗೆ ನಾನು ಸಾಕಷ್ಟು ಹೋರಾಟ ಮಾಡ್ಕೊತ ಬಂದೀವಿ. ಜನರು ಹೋರಾಟ ಮಾಡ್ರ, ರೈತ ಹೋರಾಟ ಮಾಡ್ರ, ಎಲ್ಲನೂ ಕೂಡಿ ಈ ಸಮಸ್ಯೆನ ಬಗೆಹರಿಸ್ಬೇಕಂತ ಹೊಂಟೇವಿ. ಇದ್ರಾಗ ರಾಜಕಾರಣ ಬೇಡ, ಎಲ್ಲ ಪಕ್ಷಾತೀತವಾಗಿ ಇವತ್ತು BJP ಅವ್ರು ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಈ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆದೈತಿ. ಒಳ್ಳೆ ರೀತಿಯಿಂದ ನಡೆದ ಒಣೆ ಗಂದಲ ಯಾವುದಿಲ್ಲ. ರಾಜು ಕಾಗೆ ಅವರು ತಮ್ಮ ನೋವನ್ನು ಹೇಳ್ಕೊಂಡಾರ. ಮತ್ತು ಆಟೋಮೆಟಿಕ್ಲಿ ಈಗ ಮುಖ್ಯಮಂತ್ರಿಗಳ ಮುಂದೆ ಹೇಳ್ಕೊಳ್ತಾ ಇದ್ರೆ ಬೇರೆ ಎಲ್ಲಿ ಹೇಳ್ಕೊಳಕ್ಕೆ ಸಾಧ್ಯತೆ ಹೇಳ್ಕೊಂಡಾರ. ಆ ಬೇಸರದಿಂದ ಅವರು ಬೇರೆ ರಾಜ್ಯ ಆಗ್ಬೇಕು ಅಂತ ಹೊರತಾಗಿ ಬೇರೆ ಉದ್ದೇಶ ಅಲ್ಲ ಅನ್ನುವಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತಾರೆ. ಆಯ್ತು ಸರ್, ನೀವು ಹೇಳಿದ್ದು ಸರಿಯೇ, ನಿಮ್ಮ ಆಶಯವೂ ಸರಿಯೇ, ಉದ್ದೇಶವೂ ಸರಿ. ಆದರೆ ಈ ಒಗ್ಗಟ್ಟಿನ ಮಂತ್ರ ಪಠಿಸ್ತಾ ಇರೋದು ಅನಿವಾರ್ಯಕ್ಕೋ ಅಥವಾ ನಿಜವಾಗ್ಲೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರಿ, ಆದರೆ ಸಿದ್ದರಾಮಯ್ಯನವರ ಪುತ್ರ ಅಂದರೆ ಮುಖ್ಯಮಂತ್ರಿಗಳ ಪುತ್ರನೇ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದಾರಾ ಇಂಥ ಹೇಳಿಕೆಗಳನ್ನ ನೀಡಿ? ಅದರಲ್ಲೂ ಬೆಳಗಾವಿಯಲ್ಲಿ ನಡೀತಿರುವ ಅಧಿವೇಶನದ ಉದ್ದೇಶ ಏನು, ಚರ್ಚೆ ಆಗಬೇಕಿರೋ ವಿಚಾರಗಳೇನು? ಯಾರು ಒಂದು ನಿಮಿಷ ಕೇಳಿ ನೋಡಿ, ಯಾರನ್ನೂ ದಿಕ್ಕು ತಪ್ಪಿಸೋಕ್ಕಾಗಲ್ಲ. ಈಗಾಗಲೇ ಹೈಕಮಾಂಡ್ ನಮ್ಮೆಲ್ಲ ಶಾಸಕರಿಗೆ ಸೂಚನೆ ಕೊಟ್ಟಿದೆ, ನೀವು ಯಾರು ಮಾತನಾಡಬಾರ್ದು ಅಂತ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ನಿರ್ಣಯ ತಗೋತಾರೆ ಅದಕ್ಕೆಲ್ಲರೂ ನಾವು ಭದ್ರಾಗಿರ್ತೀವಿ. ಅನ್ನೆಸರಿ ನಾವು ಎಲ್ಲೂ ಮಾತು ಕೊಡೋಂಗಿಲ್ಲ, ಅದು ಎಂಡ್ ಅಷ್ಟೇ. ಬಟ್ ನಿಮಗಿರುವಂತಹ ಈ ಹೈಕಮಾಂಡ್ ಸೂಚನೆಯನ್ನ ಪಾಲನೆ ಮಾಡಬೇಕು ಅನ್ನೋ ಪ್ರಜ್ಞೆಯನ್ನ ಯತೀಂದ್ರ ಸಿದ್ದರಾಮಯ್ಯನವ್ರು ಕಳ್ಕೊಂಡ್ಬಿಟ್ಟಿದ್ದಾರಾ? ಈ ಸೂಚನೆ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಅಪ್ಲೈ ಆಗೋದಿಲ್ವಾ? ಈಗ ನಾವು ಒಂದು ಮಾತನ್ನು ಹೇಳ್ತೀನಿ, ಹೈಕಮಾಂಡ್ ನಾವು ಮಾತಾಡಬೇಡ ಅಂತಂದ ನಾವು ಮುಂದೆ ಮಾತಾಡೋಂಗಿಲ್ಲ. ನಾವು ಹೌಸ್ನಾಗ ನನ್ನ ಕ್ವಶನ್ ಇದೆ, ಅದಕ್ಕೆ ನಾವು ಹೋಗ್ಬೇಕು, ಅದಕ್ಕೆ ತಾವು ಮುಂದುವರಿಸಿ. ರೈಟ್ ಸರ್, ಧನ್ಯವಾದ ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಕನೆಕ್ಟೆಡ್ ಇದ್ದದಕ್ಕೆ. ಕೋನ್ ರೆಡ್ಡಿ ಅವರೇ, ಮೊನ್ನೆ ನಿಮ್ಮ ಮಗನ ಮದುವೆಯನ್ನು ಅತ್ಯಂತ ಆದರ್ಶಪ್ರಾಯವಾಗಿ ಮಾಡಿದ್ರಿ, ಅಭಿನಂದನೆಗಳು. 75 ರವೀಂದ್ರ ರೇಷ್ಮೆ ಸರ್ ಮಾತನಾಡ್ತಿದ್ದಾರೆ. ಕೋನ್ ರೆಡ್ಡಿ ಸರ್ ತೆಗೆದ್ರು ಸ್ಪೀಕರ್ ಕೇಳಿಸಿದೆ, ಹೇಳಿ ಸರ್, ಈಗ ಹೇಳಿ. ಕೋನ್ ರೆಡ್ಡಿ ಅವರೇ ಕೇಳಿಸ್ತಾ ಇದೆಯಾ? ಇಲ್ಲ, ಬಹುಶಃ ಕಟ್ಟಾಯ್ತು. ರವೀಂದ್ರ ರೇಷ್ಮೆ ಸರ್ ಪ್ರಶ್ನೆ ಇದು, ಮತ್ತೆ ಫ್ಯಾಕ್ಟ್ ಚೆಕ್ ಮಿನಿಸ್ಟರ್ ಅವರು ಚೆಕ್ ಮಾಡಿ ನಮ್ಮ ಮೇಲೆ ಸುಳ್ಳು ಸುದ್ದಿ ಅಂತ ಹೇಳಿ ಕೇಸ್ ಹಾಕ್ಬೋದೇನೋ, ಹಾಗಾಗಿ ಬಹಳ ಜಾಗರೂಕರಾಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಈ ಅಂತಕ್ಕಂತೆ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೆಯೋದು ಪತ್ರಕರ್ತರ ಕಿವಿಗೆ ಆಗಾಗ ಬೀಳ್ತಿರುತ್ತೆ. ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇ ಯಾಕೆ ಮಾತನಾಡ್ತಿದ್ದಾರೆ ಅನ್ನೋದಕ್ಕೆ ಉತ್ತರವಾಗಿ ಬಂದ ಒಂದು ವಿಚಾರ ಅಂದ್ರೆ, ಈ ಪವರ್ ಟಸಲ್ ಶುರುವಾದಾಗಿಂದ ಯಾವುದೇ ಫೈಲ್ಗಳು ಮೂವ್ಮೆಂಟ್ ಆಗ್ತಿಲ್ವಂತೆ ಸರ್. JDS ಹಾಗೆ BJP ಅವಾಗವಾಗ ಶಾಡೋ CM ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರನ್ನ ಕರೆದಿದ್ರು. ಕ್ಯಾನ್ ವಿ ಕನೆಕ್ಟ್ ದಿಸ್? ಫೈಲ್ಗಳು ಮೂವ್ ಆಗ್ತಾ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಈ ಮೂವ್ಮೆಂಟ್ಗೋಸ್ಕರನೇ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮಪ್ಪ CM ಅನ್ನೋ ಮೂಲಕ ಅಧಿಕಾರಿಗಳಿಗೆ ಮೆಸೇಜ್ ಕೊಡೋ ಪ್ರಯತ್ನ ಅಂತ ಹೇಳಿ ಕಿವಿಗೆ ಬಿದ್ದಿದ್ದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಕೇಸ್ ಹಾಕಕ್ಕೆ ಮುಂಚೆ ಅದನ್ನು ಹೇಳ್ತಾ ಇದ್ದೀನಿ, ನಿಮ್ಮ ಅಭಿಪ್ರಾಯ? ಇದು ಶುಭಾರಂಭ, ಇದಕ್ಕೆ ನಾಂದಿ ಹಾಕಿದ್ದೇ ಯತೀಂದ್ರ ಸಿದ್ದರಾಮಯ್ಯ ಅಲ್ವಾ? ಕನಕ ಜಯಂತಿಯಲ್ಲಿ ಯಾವತ್ತೂ ನಮ್ಮ ತಂದೆಯವರ ರಾಜಕೀಯ ಬದುಕಿಗೆ ಕೊನೆಗಾಲ ಬಂದಿದೆ ಅಂತ ಹೇಳ್ಬಿಟ್ರು. ಅದಂತರ ಸಿದ್ದರಾಮಯ್ಯನವರು ಕೂಡ ಅದೇನು ಸಾಂದರ್ಭಿಕವಾಗಿ ಅಧಿಕಾರ ಶಾಶ್ವತವಲ್ಲ, ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅಂದಾಗ್ಲೇ ಇಡೀ ಅಧಿಕಾರಶಾಹಿಗೆ ಒಂದು ಸಂಕೇತ ಹೋಗ್ಬಿಟ್ಟಿರುತ್ತೆ. ಈಸ್ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್, ಒಂಥರ ಲೇಮ್ ಡಕ್ ಪ್ರೆಸಿಡೆಂಟ್. ನಾನು ಮೊನ್ನೆ ಹೇಳ್ತಾ ಇದ್ನಲ್ಲ, ಯಾವ ರೀತಿ ಅಮೇರಿಕನ್ ಅಧ್ಯಕ್ಷ ಆ ನವೆಂಬರ್ ಚುನಾವಣೆ ಸೋತ ತಕ್ಷಣ ಅವ್ರು ಮುಂದೆ 3 ತಿಂಗಳು ಅವ್ರು ಲೇಮ್ ಡಕ್ ಪ್ರೆಸಿಡೆಂಟ್ ಅಂತ ಇರ್ತಾರೆ. ಆ ಥರ ಹೋಗ್ಬಿಟ್ಟಿದೆ. ಇವ್ರು ನಿರ್ಗಮಿಸುವ ಮುಖ್ಯಮಂತ್ರಿ ಅನ್ನೋ ಭಾವನೆ ಮೂಡಿರೋದ್ರಿಂದ ಅಧಿಕಾರಶಾಹಿ ಸಹಜವಾಗಿಯೇ
ಅಷ್ಟು ಗಂಭೀರವಾಗಿ ತಗೊಳ್ಳೋದೇ ಇಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿ ಇವತ್ತು ಅಲ್ಲಿನ ಕಾಯಕ ಸಂಸ್ಕೃತಿ ಬದಲಾಗಿದೆಯೋ ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಅದು ಮಂತ್ರಿಗಳು, ಆಮೇಲೆ ಮಂತ್ರಿಗಳು ಮೌನಕ್ಕೆ ಜಾರಿದ್ದಾರೆ ಅಂದರೆ ಅದರ ಅರ್ಥ ಏನು? ಪಾಪ ಅವ್ರಿಗೂ ಅನಿಶ್ಚಿತತೆ ಎದುರಿಸ್ತಾ ಇದ್ದಾರೆ. ನನಗೆ ಇಡೀ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಬಗ್ಗೆ ಮೊರಕ ಬರ್ತಾ ಇದೆ, ನನಗೆ ಸಿಟ್ಟು ಬರ್ತಾ ಇಲ್ಲ. ಇವು ಪಾಪ ಇದಕ್ಕಿಂತ ಅಸಹಾಯಕರಾಗ್ಬಿಟ್ರಲ್ಲ, 2 ತಿಂಗಳಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಯಾವುದ್ರ ಮೇಲೆ ಫೋಕಸ್ ಆಗಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ತಮ್ಮ ಗಮನವನ್ನು ಒಂದು ನಿರ್ದಿಷ್ಟ ವಿಷಯದ ಮೇಲೆ ಕೇಂದ್ರೀಕರಿಸ್ಬಿಟ್ಟು ಏನಾದ್ರು ಮಾಡೋಣ ಅಂತ ಆಗ್ತಾ ಇಲ್ಲ ಅವ್ರಿಗೂ. ಅವರು ಅನಿಶ್ಚಿತತೆ, ಅಭದ್ರತೆ ಅನುಭವಿಸ್ತಾ ಇದ್ದಾರೆ. ಇದು 138 ಸಂಖ್ಯಾಬಲ ಇರೋ ಒಂದು ಸುಭದ್ರ ಸರ್ಕಾರ ಈ ಮಟ್ಟದ ಅಭದ್ರತೆ, ಅನಿಶ್ಚಿತತೆ, ಅಸ್ಥಿರತೆಯನ್ನು ಎದುರಿಸುತ್ತೆ ನನಗೆ ಅನಿಸಿರಲಿಲ್ಲ. ಬಹುಶಃ ಅದಕ್ಕೆ ನೋಡಿ, ಅಲ್ಪ ಬಹುಮತದ ಹಂಗಸಂಬ್ಲಿ ಇದ್ದಾಗ ಆ ಸರ್ಕಾರಗಳಿರ್ತಾವಲ್ಲ ಅವರೇ ಹೆಚ್ಚು ಎಚ್ಚರಿಕೆಯಿಂದ ಕೆಲಸ ಮಾಡ್ತಿರ್ತಾರೆ. ಯಾವ ಕ್ಷಣದಲ್ಲಿ ಅಧಿಕಾರ ಜಾರಿ ಹೋಗ್ಬಿಡುತ್ತೆ ಅಂತ ಈ ಸಂತೃಪ್ತ ಭಾವನೆ ಬಂದ್ಬಿಡ್ತಲ್ಲ. ರಾಕ್ಷಸ ಬಹುಮತ ಬಂದಾಗೆಲ್ಲ ಇದು ಇದ್ದೇ ಇರುತ್ತೆ. ಜನತಾ ಪರಿವಾರದಲ್ಲಿ ನಾವು ಇದೇ ಥರದ ನಾವು ಇಡೀ 80ರ ದಶಕದ ಕಥೆನೇ ಅದು. ದೇವೇಗೌಡ ಮತ್ತು ರಾಮಕೃಷ್ಣ ಹೆಗಡೆ ಅವ್ರ ನಡುವೆ ಇದೇ ಥರ ಜಟಾಪಟಿ ನಡೆದು ಅವ್ರು 3 ಹೋಳ ಆಗಿಬಿಟ್ಟು ಸರ್ವನಾಶ ಆಗೋಗ್ಬಿಡ್ತು 1989ರಲ್ಲಿ. ಮತ್ತು ಮರುಜೋಡಣೆ ಮಾಡಲಿಕ್ಕೆ ಭಾಳ ಕಷ್ಟಪಡಬೇಕಾಗಿ ಬಂತು. ಡಿ.ಕೆ. ಶಿವಕುಮಾರ್ ಸಾಕಷ್ಟು ಸಂಯಮ ತೋರಿಸಿದ್ದಾರೆ. ಬಟ್ ಯತೀಂದ್ರ ಮಾತ್ರ ಅದು ರಾಜಕೀಯ ಮುಗ್ಧತೆಯೋ ಅಥವಾ ಅಪ್ರಬುದ್ಧತೆಯೋ ಅದು ಗೊತ್ತಾಗ್ತಾ ಇಲ್ಲ. ಅವ್ರು ನಿಲ್ಸ್ಬಿಡ್ಬೇಕು, ಬೇರೆ ಹೇಳ್ಬೇಕು, ನಿಮ್ಮ ಅಪ್ಪನೇ ಮುಂದುವರಿಲ್ರಿ, ಅವ್ರು ಅತ್ಯುತ್ತಮವಾದ ಆಡಳಿತಗಾರ, ಸಮರ್ಥ ನಾಯಕತ್ವವನ್ನು ಕೊಟ್ಟಿದ್ದಾರೆ ಅಂತ ಬೇರೆಯವ್ರು ಹೇಳ್ತಿರ್ಬೇಕು ಹೊರತು ಅವ್ರು ಹೇಳೋ ಅಗತ್ಯ. ಬಟ್ ಒಂದು ಹೊಸ ಎಲಿಮೆಂಟ್ ಏನು ಅಂತಂದರೆ ಹೈಕಮಾಂಡಿಂದ ನಮ್ಗೆ ಸ್ಪಷ್ಟವಾದ ಸೂಚನೆ ಬಂತಲ್ಲ, ಹೈಕಮಾಂಡ್ ಹೆಸರು ಅವರೇ ಹೇಳ್ತಂದಿದ್ದಾರೆ ಇವತ್ತು. ಮಂಜುನಾಥ್ ಗೌಡ್ರು ಅದ್ರ ಅರ್ಥ ಮಾಡಿ, ಇವತ್ತು ಯಾಕೆ ಇನ್ನಷ್ಟು ಕೋಲಾಹಲ ಆಯ್ತು ಅಂದರೆ ಅವರೇ ಹೇಳ್ಬಿಟ್ರು, ಹೈಕಮಾಂಡ್ಗೆ ಸೂಚನೆ ಕೊಟ್ಬಿಟ್ರು ಅಂತ. ಯಾರಿಗೆ ಕೊಟ್ಟರು? ಇವ್ರು ಹೇಳಿದ್ರಲ್ಲ, ರಾತ್ರಿ ಏನಾದರೂ ಬಂದು ಯಾರಾದರೂ ಇವ್ರು ಹೇಳಿ ಹೋಗಿದಾರ ಅಂತ. ಸೊ ಈ ಥರದ ಸನ್ನಿವೇಶ ಅವ್ರು ನಿರ್ಮಾಣ ಮಾಡಬಾರ್ದಾಗಿತ್ತು. ಐ ಥಿಂಕ್ ಇಟ್ಸ್ ಅ ಸೈನ್ ಆಫ್ ಇಸ್ ಪೊಲಿಟಿಕಲ್ ಇಮ್ಮೆಚ್ಯೂರಿಟಿ. ಮೋಹನ್ ವಿಶ್ವ ಅವರೇ, ಹಿಂಗೆ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾ ನಮ್ಮ ಅಪ್ಪ ಸಿ ಎಂ ಅಂತ ಹೇಳೋ ಮೂಲಕ ಯಾರಿಗೇನು ಸಂದೇಶ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ? ಮುಖ್ಯಮಂತ್ರಿಗಳಿಗಂತೂ ಬೇಕಿಲ್ವೇನೋ ನಾನೇ ಸಿ ಎಂ ಅಂತ ಹೇಳಿಸ್ಕೊಳ್ಳೋದು, ಅಥವಾ ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ ಸಂದೇಶ ರವಾನೆ ಮಾಡ್ತಿದ್ದಾರೆ, ಅವ್ರ ಗೇಮ್ ಅವ್ರು ಆಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಿದೆ. ಹಿಂಗೆ ಹೇಳೋ ಮೂಲಕ ಹಾಗಾದ್ರೆ ಯಾರಿಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನ? ಸ್ಮಿತಾ, ಈಗ ನಾನು ಆಗಲೇ ಹೇಳ್ದಂಗೆ ಏನಾಗಿದೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿ ವರ್ಗದಲ್ಲೂ ಫುಲ್ ಕನ್ಫ್ಯೂಷನ್ನು, MLAಗಳಲ್ಲೂ ಫುಲ್ ಕನ್ಫ್ಯೂಷನ್ನು, ಮಂತ್ರಿಗಳಲ್ಲೂ ಫುಲ್ ಕನ್ಫ್ಯೂಷನ್ನು. ಮಂತ್ರಿಗಳಲ್ಲಿ ಸಪೋಸ್ CM ಚೇಂಜ್ ಆದರೆ, ಕ್ಯಾಬಿನೆಟ್ ರೀಶಫಲ್ ಆದರೆ ನಾನು ಇರ್ತೀನೋ ನಾನು ಹೋಗ್ತೀನೋ, ಯಾರು ಬರ್ತಾರೋ ಯಾರು ಹೋಗ್ತಾರೋ ಅಂತ ಆ ಕನ್ಫ್ಯೂಷನ್ನು. MLAಗಳಿಗೆ ನಾನು ಎಂಟ್ರಿ ಆಗಲಾ ಅಥವಾ ಬೇಡವಾ ಅಂತ ಅವ್ರಿಗೊಂದು ಕನ್ಫ್ಯೂಷನ್ನು. ಮಂತ್ರಿಗಳೊಂದು ಪೆರೇಡ್ ಮಾಡೋ ಡೆಲ್ಲಿಗೆ, MLAಗಳೊಂದು ಪೆರೇಡ್ ಮಾಡೋ ಡೆಲ್ಲಿಗೆ, ಅಧಿಕಾರಿಗಳಿಗಂತೂ ಒಂಥರ ಫುಲ್ ಜಾಲಿ ಆಯ್ತಲ್ಲ. ಅವ್ರು ಏನು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತಿದ್ದಾರೆ ಇವತ್ತು, ಆಯ್ತಲ್ಲ, ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ ಅವರು. ಸೊ ಈ ಟಸಲ್ ನಡುವೆ ಈ ಸ್ಟೇಟ್ಮೆಂಟ್ ನೋಡಿದಾಗ ನನಗೂ ಕೂಡ ಅದೇ ಅನುಮಾನ ಬರುತ್ತೆ. ಅಂದ್ರೆ ನಮ್ಮ ಅಪ್ಪನೇ CM ಅಂತ ಹೇಳ್ಬಿಟ್ಟು ಫೈಲ್ಗಳೆಲ್ಲ ಮೂವ್ ಮಾಡಿ ಏನೋ ಹೇಳಿಕೆ ಕೊಟ್ಟರು ಅಂತದೇ ಇದು ನನ್ನ ಕ್ಲಾರಿಫಿಕೇಶನ್. ಇನ್ ಅಡಿಷನ್ ಟು ದಿಸ್, ನೀವು ಅವಾಗಲೇ ರಾಜು ಕಾಗೆ ಅವ್ರ ಬಗ್ಗೆ ಮಾತಾಡಿರಿ, ಅನುದಾನದ ಬಗ್ಗೆ. ನಾನು ಕೋನ್ ರೆಡ್ಡಿ ಅವ್ರನ್ನ ಕೇಳಬೇಕು ಅನ್ಕೊಂಡೆ, ಅವ್ರು ಅಷ್ಟಲ್ಲಿ ಎಕ್ಸಿಟ್ ಆದ್ರು. ಇನ್ಫ್ಯಾಕ್ಟ್ ನೋಡಿ, ಈ ಅನುದಾನ ಕೊರತೆ ಬಗ್ಗೆ ಕಾಂಗ್ರೆಸ್ಸಿನ ಶಾಸಕರು ಮಾತಾಡ್ತಿದ್ರು ಇದೇ ಮೊದಲಲ್ಲ. ಅಧಿಕಾರಕ್ಕೆ ಬಂದಂತ 3 ತಿಂಗಳಲ್ಲಿ BR ಪಾಟೀಲ್ರು 12 MLAಗಳ ಸಹಿ ಇರುವಂತ ಒಂದು ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರ್ದಿದ್ರು. ಏನಂತ? ಅನುದಾನ ಬರ್ತಾ ಇಲ್ಲ, ಸಪೋಸ್ ಯಾವ್ದನ್ನ ಇಲಾಖೆಯಿಂದ ಅನುದಾನ ತರಿಸ್ಕೋಬೇಕು ಅಂತ ಹೇಳಿದ್ರೆ ನಾನು ಅವರ ಮಿಡ್ಲ್ ಮೆನ್ಗಳಿದ್ರು ಕಮಿಷನ್ ಕೊಡಬೇಕು, ದಯವಿಟ್ಟು ಕೊಡಿ ಅಂತ BR ಪಾಟೀಲ್ ಫಸ್ಟ್ ಹೇಳಿದ್ರು. ನೆಕ್ಸ್ಟ್ ಬಸವರಾಜ ರಾಯರೆಡ್ಡಿ CM ನವರ ಒಂದು ಆರ್ಥಿಕ ಸಲಹೆಗಾರರು, ಅವರೇನ್ ಹೇಳಿದ್ರು? ಅವರು ಈ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಯೋಜನೆಗಳಿಗೆ ಅನುದಾನ ಬರ್ತಾ ಇಲ್ಲ, ಹಣ ಸಾಕಾಗ್ತಿಲ್ಲ, ನಿಮಗೆ ಬೇಕು ಅಂತ ಗ್ಯಾರಂಟಿ ಯೋಜನೆಗಳ ಬಿಟ್ಬಿಡಿ ಅಂತ ಬಹಿರಂಗವಾಗಿ ಒಂದು ಸಭೆನಲ್ಲಿ ಹೇಳಿದ್ರು, ಓಪನ್ ಆಗಿ. ನೆಕ್ಸ್ಟ್ ಅದೇ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು, ಕರ್ನಾಟಕ ಇಸ್ ನಂಬರ್ 1 ಇನ್ ಕರಪ್ಷನ್ ಟುಡೇ ಅಂತಾನು ಓಪನ್ ಆಗಿ ಹೇಳಿದ್ರು. ನೆಕ್ಸ್ಟ್ ಹೊಸಕೋಟೆ ಶಾಸಕರಾದ ಗವಿಯಪ್ಪನವರು, ಕಾಂಗ್ರೆಸ್ನವರು, ಅವರು ಹೇಳಿದ್ರು ನನಗೆ ಅನುದಾನ ಬರ್ತಾ ಇಲ್ಲ, 2 ವರ್ಷ ಆಯ್ತು ಅಂತ ಹೇಳಿ, ಹಿಂದಿನ ಸರ್ಕಾರದ ಅವಧಿನಲ್ಲಿ ಬಿಜೆಪಿ ಅವರು ತಂದಂತ ಅನುದಾನದಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ, ದಯವಿಟ್ಟು ಕೊಡಿ ಅಂತ ಅವರು ಬೇಡ್ಕೊಂಡಿದ್ರು. ಮತ್ತು ರಾಜು ಕಾಗೆ ಅವ್ರ ವಿಚಾರದಲ್ಲಂತೂ 2 ದಿವಸದ ದೊಡ್ಡ ಪ್ರಾಸನ ನಡೀತು. ಅವರು ಓಪನ್ ಆಗಿ ಬಂದು ಸರ್ಕಾರನ ಬೈದ್ರು, ನನಗೆ ಅನುದಾನ ಕೊಡ್ತಾ ಇಲ್ಲ, ಭಿಕ್ಷೆ ಬೇಡಂಗ್ ಆಗೋಗಿದೆ ಅಂತೆಲ್ಲ ಹೇಳ್ಬಿಟ್ಟು. ಅದಾದ ನಂತರ CM ಅವ್ರನ್ನ ಕರೆದು ಸಮಾಧಾನ ಮಾಡಿ ಪೊಲಿಟಿಕಲ್ ಸೆಕ್ರೆಟರಿ ಯಾವ್ದೋ ಒಂದು ಪೋಸ್ಟ್ ಕೊಟ್ಟು ಸೈಲೆಂಟ್ ಆಗಿ ಕೂಡಿಸ್ಬಿಟ್ರು. ಅವತ್ತಿನಿಂದ ಇವತ್ತಿನವರೆಗೂ ನೋಡಿದ್ರೆ ಇವಾಗ ಮತ್ತೆ ಅದೇ ಚರ್ಚೆ, ಅನುದಾನ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು. ಈ ಅನುದಾನ ಸಿಗ್ತಾ ಇಲ್ಲ, ಅನುದಾನ ಕೊರತೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಇದೇ ಕಾಂಗ್ರೆಸ್ನ ಶಾಸಕರೇ ಅವತ್ತಿಂದ ಹೇಳ್ಕೊಂಡ್ಬಿಡ್ತಾರೆ. ಇದೇನು ಹೊಸದಲ್ಲ. ವೇರಾಸ್ ಯಾವುದೇ ಅಭಿವೃದ್ಧಿ ನಿಗಮಕ್ಕೂ ಹೋಗದೆ ಇರುವಂತ ಹಣ ವಾಲ್ಮೀಕಿಗೆ ಮಾತ್ರ ಹೋಗ್ಬಿಡುತ್ತೆ, ಬೇರೆ ಅಭಿವೃದ್ಧಿ ನಿಗಮ ಮಂಡಳಿಗೆ ಹೋಗೋದೇ ಇಲ್ಲ. ಯಾಕೆ ಹೋಗುತ್ತೆ? ತೆಲಂಗಾಣ ಚುನಾವಣೆ ಕಾಸ್ಬೇಕಿತ್ತು, ಅದಕ್ಕೋಸ್ಕರ ಹೋಗುತ್ತೆ. ಬಳ್ಳಾರಿ ಚುನಾವಣೆ ಕಾಸ್ಬೇಕಿತ್ತು, ಅದಕ್ಕೋಸ್ಕರ ಹೋಗುತ್ತೆ. ಸೊ ಇದನ್ನೆಲ್ಲ ನೋಡಿದ್ರೆ ಕಾಂಗ್ರೆಸ್ಸಿನ ಶಾಸಕರೇ ಅವತ್ತಿಂದ ಇವತ್ತಿನವರೆಗೂ ಹೇಳ್ತಾ ಇದ್ದಾರೆ ಓಪನ್ ಆಗಿ, ಅನುದಾನ ನಮಗ್ ಸಿಗ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಮತ್ತದೇ ಪವರ್ ಟಸಲ್. ಸರಿ, ಮಂಜುನಾಥ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ನಾಗೇಂದ್ರ ಸರ್ ಆಡ್ ಆನ್ ಮಾಡ್ಲಿ. ಮಂಜುನಾಥ್ ಅವರೇ, ನೀವು ಶಿಸ್ತು ಅಂತ ಹೇಳ್ತಿದ್ದೀರಿ. ಹೈಕಮಾಂಡ್ ನ ಸಂದೇಶಕ್ಕೆ 3 ಕಾಸಿನ ಮೇಲೆ ಯತೀಂದ್ರ ಸಿದ್ದರಾಮಯ್ಯನವರೇ ಕೊಡ್ತಿಲ್ಲ, ಮಾತನಾಡಬೇಡಿ ಅಂತ ಹೇಳಿ
ನಮ್ಗೆ ಹೇಳಿದ್ದಾರೆ ಅಂತ ಹೇಳಿ ಕೋನಾರೆಡ್ಡಿ ಅವರು ಅತ್ಯಂತ ಶಿಸ್ತಿನಿಂದ ಹೇಳಿದ್ರು. ಮಾತನಾಡ್ಲಿಲ್ಲ ಕೂಡ ಅವರು, ಯಾರ ವಿರುದ್ಧವೂ ಮಾತನಾಡ್ಲಿಲ್ಲ, ಯಾರ ಪರನೂ ಮಾತನಾಡ್ಲಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವ್ರು ಕೇರೆ ಮಾಡ್ತಿಲ್ಲ ರೀ. ಒಂದಲ್ಲ ಎರಡಲ್ಲ ಮೂರ್ ಬಾರಿ ಹೇಳ್ತಿದ್ದಾರೆ. ಎಲ್ಲಿ ಬಂತು ಶಿಸ್ತು, ಎಲ್ಲಿ ಬಂತು ನಿಯಮ ಪಾಲನೆ, ಎಲ್ಲಿ ಬಂತು ಹೈಕಮಾಂಡ್ನ ಆದೇಶಕ್ಕೆ ಕೊಡೋ ಗೌರವ? ನಾನು ಫಸ್ಟೇ ಹೇಳಿದೆ ನಿಮಗೆ, ನೋಡಿ ಎಲ್ಲದನ್ನು ಕೂಡ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ. ಸ್ವಲ್ಪ ಸಮಯಕ್ಕೆ ತಕ್ಕಂತೆ ಯೋಚನೆ ಮಾಡಿಬಿಟ್ಟು ಯಾವ ರೀತಿಯಲ್ಲಿ ಎಲ್ಲರಿಗೂ ಕೂಡ ತಕ್ಕವಾಗಿ ಅದಕ್ಕೆ ರಿಪ್ಲೈ ತಗೋಬೇಕೋ ಖಂಡಿತವಾಗ್ಲೂ ಹೈಕಮಾಂಡ್ ತಗೊಳುತ್ತೆ. ಸೂಕ್ಷ್ಮವಾಗಿ ಎಲ್ಲದನ್ನು ಕೂಡ ಗಮನಿಸ್ತಿದೆ. ನಾನು ಮೊದಲನೇ ಸ್ಟಾರ್ಟಿಂಗ್ ಕೂಡ ಹೇಳಿದೆ, ಎಲ್ಲರೂ ಕೂಡ ಸಮಾನರು ಹೈಕಮಾಂಡ್ ದೃಷ್ಟಿನಲ್ಲಿ. ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ಚುನಾವಣೆಯಲ್ಲಿ, ಮುಂದಿನ ಎಲೆಕ್ಷನ್ನಲ್ಲಿ ಯಾವ ರೀತಿ ಅಧಿಕಾರಕ್ಕೆ ತರಬೇಕೋ ಆ ರೀತಿಯಲ್ಲೆಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು. ಸಾಮಾಜಿಕವಾಗಿ ಏನು ಸುಭದ್ರತೆಯನ್ನು ರಾಜ್ಯಕ್ಕೆ ಕೊಡಬೇಕೋ ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಇವತ್ತು ಯತೀಂದ್ರ ಅವರು ಕಾಂಗ್ರೆಸ್ ದೃಷ್ಟಿನಲ್ಲಿ ಅವರೆಷ್ಟೋ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ಕಾಂಗ್ರೆಸ್ಸಿನ ಕಣ್ಣಿನಲ್ಲಿ ಅಷ್ಟೇ ಕೂಡ ಸಮಾನರು ಅಂತ ಹೇಳ್ತೀನಿ. ಆಮೇಲೆ ಯತೀಂದ್ರ ಅವರಿಗೊಂದು ಬೇರೆಯವರಿಗೊಂದು ಅನ್ನೋದು ಖಂಡಿತ ಇಲ್ಲ. ಸೂಕ್ಷ್ಮವಾಗಿ ಎಲ್ಲದನ್ನು ಕೂಡ ಗಮನಿಸ್ತದೆ. ನೀವು ಹೇಳ್ತೀರಿ ಇಕ್ಬಾಲ್ ಹುಸೇನ್ ಅವರ ಸ್ಟೇಟ್ಮೆಂಟ್ ಇವತ್ತು ನೀವು ಗಮನಿಸಬೇಕಾಗಿತ್ತು ಸರ್. ಏನ್ ಹೇಳಿದ್ರು ಗೊತ್ತಾ ಇಕ್ಬಾಲ್ ಹುಸೇನ್ ಅವರು? ಅವ್ರು ಮಾತನಾಡಿದ್ರೆ ಚಮತ್ಕಾರ, ನಾವು ಮಾತನಾಡಿದ್ರೆ ಬಲತ್ಕಾರ. ಇಕ್ಬಾಲ್ ಹುಸೇನ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ಸರ್. ಖಂಡಿತ ಅದು ಅವ್ರದ್ದು, ಅದಕ್ಕೆ ನಾನು ಧ್ವನಿಗೂಡಿಸಿ ಹೇಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾವ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನವನ್ನ, ಸೂಕ್ತ ರಿಪ್ಲೈನ ತಗೊಳ್ತದೆ ಹೈಕಮಾಂಡ್, ಸೂಕ್ತವಾಗಿ ತಗೊಳ್ತದೆ. ಎಲ್ಲರಿಗೂ ಕೂಡ ಇವತ್ತು ಒಬ್ಬ ಜನಸಾಮಾನ್ಯನೆಷ್ಟೋ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ದೃಷ್ಟಿನಲ್ಲಿ ಅಷ್ಟೇ ಸಮಾನರು. ಇವತ್ತು ಯಾರಿಗೂ ಕೂಡ ಮೇಲಿಲ್ಲ, ಯಾರಿಗೂ ಕೂಡ ಕೆಳಗಿಲ್ಲ, ಎಲ್ಲರಿಗೂ ಕೂಡ ಸಮಾನವಾಗಿ ಟ್ರೀಟ್ ಮಾಡ್ತಕ್ಕಂಥದ್ದು, ಅಷ್ಟು ಶಿಸ್ತಿನಿಂದ ಇರತಕ್ಕಂಥದ್ದು ಅಂತ ಹೇಳ್ತೀನಿ. ಇವತ್ತು ಆ ಸಿದ್ದರಾಮಯ್ಯನವರು, ಇವತ್ತು ಡಿ ಕೆ ಶಿವಕುಮಾರ್ನವರು ದೂರದೃಷ್ಟಿ, ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಕಾಂಗ್ರೆಸ್ಸಿನ ಅನಿವಾರ್ಯತೆ, ಡಿ ಕೆ ಸಿದ್ದರಾಮಯ್ಯನವರ ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳು ಅವೆಲ್ಲವೂ ಕೂಡ ಅವ್ರದ್ದೇ ಆದಂಥ ವರ್ಚಸ್ಸಿನಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಗಮನವನ್ನು ಇಟ್ಟು ಮುಂದಿನ ಚುನಾವಣೆಯಲ್ಲಿ ಅವ್ರ ನಾಯಕತ್ವ, ಇಬ್ಬರು ನಾಯಕತ್ವಗಳನ್ನ ತಗೊಂಡು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಈ ರಾಜ್ಯದ ಬೆಳವಣಿಗೆನ ರಾಜ್ಯದ ಜನರು ಇದೇ ರೀತಿಯ ಕಚ್ಚಾಟವನ್ನ ನೋಡಿ. ಇವತ್ತು ನಾನು ಮೊದಲನೇದಾಗಿ ಹೇಳಿದ್ದೀನಿ, ನಾವು ಪ್ರಜಾಪ್ರಭುತ್ವದ ಅಡಿನಲ್ಲಿ, ತತ್ವಗಳಲ್ಲಿ, ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ನೋಡಿ, ಬಿಜೆಪಿ ತರದಲ್ಲಿ ಕೂಡ ಇವತ್ತು ನಾವು ಡೈನಾಸ್ಟಿ ಬಗ್ಗೆ, ಬಿಜೆಪಿ ತರದಲ್ಲಿ ಆಟೋಕ್ರಸಿ ಬಗ್ಗೆ ಇತ್ತಲ್ಲ ನಮ್ಮ ಪಕ್ಷ. ನಮ್ಮ ಪಕ್ಷನೂ ಕೂಡ ಇವತ್ತು ನೀವು ಅಭಿವೃದ್ಧಿ ಕೆಲಸದ ಬೆಳಗ್ಗೆ ನಮ್ಮ ಸ್ನೇಹಿತರು ಕಾಸಿಲ್ಲ ನಿಮಗೆ ಅಭಿವೃದ್ಧಿ ಮಾಡೋದಕ್ಕೆ, ನಿಮ್ಮ ಪಕ್ಷದ ಶಾಸಕರೇ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಇವತ್ತು ಇದೇ ಬಡ್ಜೆಟಲ್ಲಿ 2023ನೇ ಬಡ್ಜೆಟಲ್ಲಿ ತಮಗೆ ಗೊತ್ತಿರ್ಬೋದು, ಸೀನಿಯರು ಸರ್ ಇದ್ದಾರೆ, 23ನೇ ಬಡ್ಜೆಟಲ್ಲಿ ಇವತ್ತು ಚಿತ್ರದ ಬಯಲುಸೀಮೆ, ಅತಿ ಹಿಂದುಳಿದ ಬಯಲುಸೀಮೆ ಆ ಜಾಗದ ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿಗಳನ್ನು ಬಡ್ಜೆಟಲ್ಲಿ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಮೀಸಲಿಟ್ಟಿತ್ತು. ಇವತ್ತು ಚಿತ್ರದುರ್ಗ ಜಿಲ್ಲೆ ಅತಿ ಹಿಂದುಳುವಾಗಿ, ಮಳೆ ಬಂದ್ರೆ ಬೆಳೆ, ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ ಅಂತ ಪರಿಸ್ಥಿತಿ. ಅಲ್ಲ ಒಂದು ಹೇಳ್ತೀನಿ, 5,000 ಕೋಟಿಯನ್ನ 50 ಸರಿ ಸ್ವಲ್ಪ ನನಗೆ ಇದ್ರ ಬಗ್ಗೆ ಬರ್ಬೋದು ಅವ್ರಿಗೆ. ಸರ್ ಒಂದ್ ನಿಮಿಷ ಬರ್ತೀನಿ ಸರ್. ಅವರಿಗೆ ಅಷ್ಟು ಕಾಳಜಿ ಇದ್ರೆ ಇವತ್ತು ಅವ್ರದೇ ಪಕ್ಷದ ಲೋಕಸಭಾ ಸದಸ್ಯರನ್ನ 2 ಸರಿ ಚಿತ್ರದುರ್ಗ ಜನತೆ ಆಯ್ಕೆ ಮಾಡಿ ಕಳಿಸಿದೆ. ಬಡ್ಜೆಟ್ ಅಲ್ಲಿ ಬಂದಿರತಕ್ಕಂಥದ್ದು ಅಮೌಂಟ್ ಇವತ್ತು ಕೂಡ ರಿಲೀಸ್ ಆಗಿಲ್ಲ. ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಜನರಿಗೆ ಗೊತ್ತಿರಲಿಲ್ಲ. ಸುಭದ್ರ ಬಹುಮತ ಕೊಟ್ಟ ಮೇಲೆ ಹಿಂಗೆ ಕೂಚಿಗಾಗಿ 2 ವರ್ಷಕ್ಕೆ ಜಗಳ ಶುರುವಾಗುತ್ತೆ. ಅಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ. ಕ್ಷಮೆ ಇರಲಿ ಸರ್ ನಾಗೇಂದ್ರ ಬಾಬು ಸರ್. ರಾಜ್ಯದ ಜನರ ಪರ ನನಗೆ ಅವಕಾಶ ಕೊಡಬೇಕು. ನೀವು ನಮಗೆ ಅವಕಾಶ ಕೊಡಬೇಕು. 2 ನಿಮಿಷ ಕೇಳಿಸ್ಕೊಳ್ಳಿ ಸರ್. 2 ನಿಮಿಷ ವಿತೌಟ್ ಇಂಟರಪ್ಟಿಂಗ್ ನಾನು ಕೇಳಿಸ್ಕೊಂಡಿದ್ದೀನಿ. ನಮ್ಮ 2 ನಿಮಿಷ ನಿಮ್ಮ ಮಾತನ್ನ ನಾನು ಇಂಟರಪ್ಟ್ ಮಾಡಲೇ ಕೇಳಿಸ್ಕೊಂಡಿದ್ದೀನಿ ನಾಗೇಂದ್ರ ಬಾಬು ಸರ್. ನಮ್ಮ ಮಾತನ್ನ ಕೇಳಿಸ್ಕೊಳ್ಳೋಂತ ಪ್ರಮೇಯ ನಿಮಗಿಲ್ಲ. ಜನಕ್ಕೆ ಗೊತ್ತಿದೆ ಬಿಡಿ ಸರ್. ನೀವು ಅಭಿವೃದ್ಧಿ ಬಗ್ಗೆ ಹೇಳಿದ್ರಿ, ಶಿಸ್ತು ಅಂದ್ರಿ, ಹೈಕಮಾಂಡ್ ಗಮನಿಸ್ತಿದೆ ಅಂದ್ರಿ. ನಾಗೇಂದ್ರ ಬಾಬು ಸರ್ 2 ನಿಮಿಷ ನಾನು ರಿವೈಂಡ್ ಮಾಡ್ಬಿಟ್ಟು ಪ್ರೋಗ್ರಾಮ್ ಆದ್ಮೇಲೆ ತೋರಿಸ್ತೀನಿ. ನಾಗೇಂದ್ರ ಬಾಬು ಸರ್, ನಾವು ಡಾಟಾ ಹೇಳಿದ ತಕ್ಷಣ ನೀವು ಡೈವರ್ಟ್ ಆಗೋದು ನೀವು ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಅನುದಾನ, ಯಾವ ಶಾಸಕರಿಗೆ ಎಷ್ಟೆಷ್ಟು ಅನುದಾನ, ಯಾವ ಯೋಜನೆ, ಅನುದಾನ ಇಲ್ಲ ಅಂತ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. 2023ನೇ ಬಜೆಟ್ ಅಲ್ಲಿ
ಅಷ್ಟು ಅಮೌಂಟನ್ನು ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಯೋಜನೆಗಾಗಿದ್ದು. ಯಾಕೆ ಕಾಂಗ್ರೆಸ್ ನಾವು ಬಿಜೆಪಿ ಅವ್ರನ್ನ 2 ಸರಿ ಒಬ್ರು ಮಿನಿಸ್ಟರ್ ಆಗಿದ್ರು ಕೂಡ ಹೌದು, ನಿಮ್ ಬಿಜೆಪಿ ಸರ್ಕಾರದಲ್ಲಿ ಕೊಟ್ರಿ. ಹೌದು ಸರ್, ನೀವು ಆ ಬಜೆಟ್ ಬಗ್ಗೆ ಹೇಳ್ತೀರಿ ಒಂದು ಅಲ್ಲ ಸರ್, ಅಲ್ಲ ಒಂದು ನಿಮಿಷ ಅರ್ಥ ಮಾಡ್ಬೇಕಲ್ವಾ ಅವರು. ಒಂದು ನಿಮಿಷ ನೀವು ನೀವು ಹೌದು ಸರ್, ನಿಮಗೆ ಕಾಳಜಿ ಇದೆ. ಅಲ್ಲ ಕರೆಕ್ಟ್ ಫಿಗರ್ ಬಂದು 5,900 ಕೋಟಿ. ಹೌದು ಸರ್, ನೀವು ಬಜೆಟ್ ಬಂದಿದ್ದೀರಿ ಸರ್. ನಮ್ಮ ಪಕ್ಷದ ಬಗ್ಗೆ ಸೆಲೆಕ್ಟಿವ್ ಡಿಫೆಕ್ಟ್ಸ್ ಮಾತ್ರ ಹೇಳೋದಲ್ಲ. ನಿಮ್ಮ ಪಕ್ಷದ ನೀವು ನೋಡಿ ಗೂಗಲ್ ಮಾಡಿ, ನೀವು ಗೂಗಲ್ ಮಾಡಿ ಸರ್. ₹1 ಬಂದಿಲ್ಲ, ₹1 ಬಂದಿಲ್ಲ. ಆಗಿರೋದು 5,900 ಕೋಟಿ ಆಯ್ತಲ್ಲ. ಈ ರಾಜ್ಯ ಸರ್ಕಾರ ಎಷ್ಟು ಬೇಜವಾಬ್ದಾರಿತನ ಮೆರೆದಿದೆ ಅವತ್ತಿಂದ ಇವತ್ತಿನವರೆಗೂ ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ಅದು ಅನೌನ್ಸ್ ಆದ ನಂತರ ಅದಕ್ಕೆ ಬೇಕಾದಂತ ಒಂದು ರಿವೈಸ್ಡ್ DPR ಆಗ್ಬೋದು, ಡಾಕ್ಯುಮೆಂಟೇಶನ್ ಪೇಪರ್ ಗಳಾಗ್ಬೋದು, ಇದುವರೆಗೂ ಸಬ್ಮಿಟ್ ಮಾಡೇ ಇಲ್ಲ. ಮಾಡಿಲ್ಲ ಎಲ್ಲಿಂದ ಕೊಡ್ತಾರೆ? ಈ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು, ಸುಮ್ಮನೆ ಕುತ್ಕೊಂಡು ಮಾತಾಡೋದಲ್ಲ. ಇವ್ರು ಹೆಂಗೆ ಗೊತ್ತಾ, ಅಕೌಂಟ್ ದುಡ್ಡು ಹಾಕ್ಬಿಡ್ಬೇಕು, ಅಕೌಂಟ್ ದುಡ್ಡು ಹಾಕ್ಬಿಡ್ಬೇಕು ಇವ್ರಿಗೆ. ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಕೊಡ್ತೇವೆ ಅಂತ ಘೋಷಣೆ ಮಾಡ್ಲಿಕ್ಕೆ ಕಾರಣರಾಗಿದ್ದು ಅವತ್ತು ಆ ಬಿಜೆಪಿ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ಗೋವಿಂದ ಕಾರಜೋಳ ಅವರು. ಗೋವಿಂದ ಕಾರಜೋಳ ಅವರ ಬದ್ಧತೆ ಮತ್ತು ಆಡಳಿತಾತ್ಮಕ ಶಿಸ್ತು ಎಲ್ರಿಗೂ ಗೊತ್ತೇ ಇದೆ. ಅದಾದ್ಮೇಲೆ ಇವರು ಮೊದಲನೇ ಬಜೆಟ್ ಅಂತ ಹೇಳ್ತಾರಲ್ಲ, ಬಜೆಟ್ ಭಾಷಣ ಶುರು ಮಾಡಿದ್ದ ಹೆಂಗೆ, ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸ್ತೇವೆ, ಅಲ್ಲಿಂದ ಶುರು ಮಾಡಿದ್ರು. ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ನೀವು ಧಿಕ್ಕರಿಸ್ತಾ, ನೀವು ಶುರು ಮಾಡೋ ಶುಭಾರಂಭ ಮಾಡೋದ್ರ ಬದಲು ಆರಂಭದಲ್ಲಿ ಅಪಶಕುನ ರಾಷ್ಟ್ರೀಯ ಶಿಕ್ಷಣ ತಿರಸ್ಕರಿಸ್ತೇವೆ. ಪಂಡಿತ್ ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಇವತ್ತಿನವರೆಗೂ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋದು ಎಲ್ಲ ಸರ್ಕಾರಗಳು ಪಕ್ಷಾತೀತವಾಗಿ ಪಾಲಿಸ್ತಾ ಬಂದ ಒಂದು ಸಂಪ್ರದಾಯ. ಅದು ತಿರಸ್ಕರಿಸ್ತೀವಿ ಅಂದ್ಬಿಟ್ರಿ. PM ಉಷಾ ಯೋಜನೆ, PM ಶಾಲಾ ಯೋಜನೆ ಅವೆಲ್ಲ ಅನುದಾನವನ್ನು ಪಡ್ಕೊಳ್ತಾನೆ ಇದ್ದೀರಿ. ಬಟ್ ಈ ಥರ ನೀವು ಒಕ್ಕೂಟ ರಾಜ್ಯ, ಆಮೇಲೆ ನೀತಿ ಆಯೋಗದ ಸಭೆಗೆ ಮುಖ್ಯಮಂತ್ರಿಗಳೇ ಪಾಲ್ಗೊಳ್ಬೇಕು. ನೀತಿ ಆಯೋಗ ಸಭೆಗೆ ನೀವು ಬಹಿಷ್ಕರಿಸ್ತೀರಿ. ಆಮೇಲೆ GST ರಾಷ್ಟ್ರೀಯ ಮಂಡಳಿ ಸಭೆಗೆ ನೀವು ಅರ್ಥ ಸಚಿವರಾಗಿ ನೀವೇ ಪಾಲ್ಗೊಳ್ಬೇಕು. ಒಮ್ಮೆನೂ ಹೋಗೋದಿಲ್ಲ. ಪದೇ ಅವ್ರಿಗೆ ಅವಮಾನ ಮಾಡ್ತೀರಿ. ನಮ್ಗೆ ಬರಬೇಕಾಗಿದ್ದು ಫಂಡ್ ಕೊಡಲಿಲ್ಲ, ಅನ್ಯಾಯ ಮಾಡ್ತೀರಿ ಅಂತ ಅಂದ್ಬಿಟ್ಟು ಜಂತರ್ ಮಂತರ್ನಲ್ಲಿ ಹೋಗಿ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟ ಸದಸ್ಯರು ಪ್ರತಿಭಟನೆ ಮಾಡ್ತಾರಲ್ಲ. ಗಾಂಧಿ ಈ ಮಂತ್ರಿಗಳಾಗಿರೋರು ಪ್ರತಿಭಟನೆ ಹಕ್ಕಿಲ್ಲ. ಪ್ರತಿಭಟನೆ ಅಂದರೆ ಸವಿನಯ ಕಾನೂನು ಭಂಗ. ಗಾಂಧೀಜಿಯವರು ನಮ್ಗೆ ಕೊಟ್ಟ ಸತ್ಯಾಗ್ರಹ ತತ್ವ. MLAಗಳು ಬೇಕಾದ್ರೆ ಹೋಗಿ ಇದು ಮಾಡಲಿ, ಇವ್ರಿಗೆ ಪ್ರತಿಭಟನೆ ಮಾಡೋಕೆ ಶುರು ಮಾಡಿಬಿಟ್ರು. ಅವ್ರನ್ನ ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಪರಸ್ಪರ ಸಂಬಂಧ, ಪರಸ್ಪರ ಗೌರವ ಸಂಬಂಧ ಎಲ್ಲ. ಈಗ ಇನ್ನೊಂದು, ನಮಗೆ ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಅಂತ ಇವ್ರು ಮಂತ್ರಿಗಳು ನಡೆಸ್ತಾ ಇರೋ ಶಾಲೆಗಳೆಲ್ಲ ಆಗ್ಲಿ NEP ಬಂದ್ಬಿಟ್ಟಿದೆ. ಯಾಕಂದ್ರೆ ಅವ್ರು ನಿಮ್ಮದೇ ಹೇಳಿಕೆಯಿಂದ ತೆಗೆದುಕೊಂಡ ಪದ ಸರ್, ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ತಿದ್ಯಂತೆ ಸರ್. ಬಟ್ ಪಾಪ ಮಂಜುನಾಥ್ ಅವ್ರಿಗೆ ಗೊತ್ತಿಲ್ವೇನೋ, ಈಗ ಆಲ್ರೆಡಿ ಮತ್ತೊಂದು ಫಾರಿನ್ ಟೂರ್ಗೆ ರೆಡಿ ಆಗಿದ್ದಾರೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು. ಸೂಕ್ಷ್ಮವಾಗಿ ಗಮನಿಸಿ, ಫಾರಿನ್ಗೆ ಹೋಗ್ಬಿಟ್ರೆ ಇಲ್ಲಿ ಬಾಯ್ ಬಡ್ಕೊಳ್ತಿರ್ತಾರೆ. ಮೇಡಮ್, ಒಂದು ಇದು ಇವತ್ತಿಂದಲ್ಲ, ಒಂದು ನಿಮಿಷ ದಯಮಾಡಿ. ಮೊದಲನೇದಾಗಿ ಅವರು ಕೆಲವು ಅಂಕಿಅಂಶಗಳ ಬಗ್ಗೆ, ಅಭಿವೃದ್ಧಿ ವಿಷಯದಲ್ಲಿ ಅಂಕಿಅಂಶಗಳ ಬಗ್ಗೆ ಮಾತಾಡಿದ್ದಾರೆ. ರೇಷ್ಮೆ ಅವರು ಇದನ್ನು ಒಪ್ತಾರೆ ಅಂತ ಕಾಣುತ್ತೆ. ಉತ್ತರ ಕರ್ನಾಟಕದ ಭಾಗದ ಇದು ನಂಜುಂಡಪ್ಪ ಅವರ ವರದಿ ಅನ್ವಯ 2008ರಿಂದ 2025ರವರೆಗೆ ವಿಶೇಷ ಅಭಿವೃದ್ಧಿ ಯೋಜನೆಯಡಿ 17,710 ಕೋಟಿ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿಗೆ ಸರಿಸುಮಾರು 2013ರಿಂದ 2014ರಿಂದ ಈವರೆಗೆ 13,488 ಕೋಟಿ, ಒಟ್ಟು 31,198 ಕೋಟಿ ವೆಚ್ಚ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ದಯಮಾಡಿ ಕಾಂಗ್ರೆಸ್ ವಕ್ತಾರವರಾಗಿದ್ರೆ ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಕೇಳ್ತಾ ಇದ್ದೀನಿ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಗಳಲ್ಲಿ ಕುಡಿಯಕ್ಕೆ ನೀರಿಲ್ಲ. ದಯಮಾಡಿ ಕುಡಿಯಕ್ಕೆ ನೀರಿಲ್ಲ. ಎಲ್ಲೋಯ್ತಿ ಹಣ ಎಲ್ಲ? ಏನು ಮಾಡಿದ್ರಿ? ಅಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಇವತ್ತೊಂದು ಉದ್ಯೋಗ ಸಿಕ್ಕಿಲ್ಲ. ಏನು ಮಾಡಿದ್ರಿ? ಹಾಗಾದ್ರೆ ಕೈಗಾರಿಕೆ ವಿಷಯದಲ್ಲಿ ನೀವು ಏನು 7.5 ವರ್ಷ ಸಾಧ್ಯ ಯಾವುದೋ ದಾಖಲೆ ಮಾಡ್ತೀನಿ ನಿಂತಿದ್ದಾರಲ್ಲ, ಯಾವ ದಾಖಲೆ ಮಾಡಿದ್ರಿ? ಹಣ ಮಾಡೋ ದಾಖಲೆ ಏನಾದರೂ ಮಾಡಿದ್ರ? ಇದ್ರ ಬಗ್ಗೆ ಏನಾದರೂ ಕೂಡ ನೀವು ಉತ್ತರ ಕೊಡಬೇಕಾಗುತ್ತೆ. ಮೊದಲನೇದು. ಎರಡನೇದು ಹೇಳ್ತಾ ಇದ್ರಿ ಮೇಡಮ್ ತಾವಾಗ್ಲೇನೆ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇವರಲ್ಲಿ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಹಿಡ್ತಾ ಇಲ್ಲ. ಇದು ಹೈಕಮಾಂಡ್ ಇಲ್ಲಿ ಝೀರೋ. ಯಾವುದೇ ಕಾರಣಕ್ಕೂ ಯಾರು ಬೇಕಾದ್ರೂ ಹೇಳಿಕೆ ಕೊಡ್ಬೋದು. 1,000 ಸನ್ಮಾನ್ಯ ಖರ್ಗೆ ಸಾಹೇಬರು ಏನು ಕರ್ನಾಟಕದವರೇ ಆಗಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆ ತಿಳ್ಕೊಂಡು ಇಲ್ಲೇ ಬಂದವ್ರು ಹೇಳ್ತಾರೆ, ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತಕ್ಕಂಥ ಪದ ಬಳಕೆ ಮಾಡ್ತಾರೆ. ರಾಷ್ಟ್ರೀಯ ನಾಯಕರು ಬಳಕೆ ಮಾಡಿರ್ತಕ್ಕಂಥ ಪದ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ.
ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ರು ಕೂಡ 1,000 ಹೇಳಿಕೆಗಳು ಇವತ್ತು ಕೊಡ್ತಾ ಇದ್ದಾರೆ, ಮೊನ್ನೆನೂ ಕೊಟ್ಟಿದ್ರು, ನಾಳೆನೂ ಕೊಡ್ತಾರೆ. ಗುಂಪುಗಾರಿಕೆಗಳು ಇಲ್ವೇ ಇಲ್ಲ ನಮ್ಮಲ್ಲಿ. ಒಂದು ಗುಂಪು ಹೇಳುತ್ತೆ ನಮ್ಮ ಹತ್ರ 70 ಜನ ಇದ್ದೀವಿ ಅಂತ, ಒಂದು ಗುಂಪು ನಾಳೆ ನೋಡಿ 8ನೇ ತಾರೀಕು ನೋಡಿ 9ನೇ ತಾರೀಕು ನೋಡಿ ಅಂತಾರೆ. ಇವರಿಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಎರಡನೇದಾಗಿ ಇವ್ರು ಯಾರಲ್ಲೂ ಹಿಡಿತಾ ಇಲ್ಲ, ಕೇವಲ ಅಧಿಕಾರಕ್ಕಾಗಿ ಇದೇ ರೀತಿ ಕಚ್ಚಾಡಿಕೊಂಡು ಅವಧಿಯನ್ನ ಮುಗಿಸ್ತಾರೆ. ವಿರೋಧ ಪಕ್ಷ ಕಣ್ಣಿಗೆ ಕಾಣ್ತಿರೋದು ಹೀಗೇನೆ, ಜನರ ಕಣ್ಣಿಗೆ ಕಾಣ್ತಿರೋದು ಹಿಂಗೇನೆ. ವಿರೋಧ ಪಕ್ಷದ ಕಣ್ಣಿನಲ್ಲಿ ಇಷ್ಟೇ ಕಾಣ್ತಾ ಇರೋದು. ಆದ್ರೆ ಅವರು ವಿರೋಧ ಪಕ್ಷ ಜನಸಾಮಾನ್ಯರ ಸುಧಾರಣೆ ಎಷ್ಟಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ನೋಡ್ಕೋ. ಕಾಂಗ್ರೆಸ್ ಪಕ್ಷದ ಕೊಡುಗೆ ನೀವು ಸರ್ ನಿಮ್ಮ ಪಕ್ಷದ ಏನೋ ಇಂಡಸ್ಟ್ರಿಯಲ್ ಮಿನಿಸ್ಟರು ಕುಮಾರಸ್ವಾಮಿ ಸರ್ ಒಂದ್ ನಿಮಿಷ ಹೇಳಿ. ಅವರು ಪ್ರಭಾವಿ ಕೇಂದ್ರ ಮೋದಿ ಸಂಪುಟದಲ್ಲಿ ಪ್ರಭಾವಿ ಮಂತ್ರಿಗಳು ಕೂಡ ಹೌದು. ಸೊ ಅವ್ರ ಬಗ್ಗೆ ಗೌರವ ಇದೆ. ಅವರು ತಾವು ಅಷ್ಟು ಅಂಕಿ ಅಂಶನ ಕರ್ನಾಟಕ ರಾಜ್ಯ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಖಂಡಿತವಾಗ್ಲು ನಾನು ಲಾಸ್ಟ್ ಟೈಮ್ ಕೂಡ ಬೇರೆ ಮಾಧ್ಯಮ ವಾಹಿನಿಗಳಲ್ಲಿ ಕೂಡ ಇದನ್ನು ಕೇಳಿದ್ದೀನಿ. ಇದನ್ನು ಕೂಡ ಸರ್ ಒಪ್ಕೊಳ್ತಾರೆ ಅಂತ ತಿಳ್ಕೊಳ್ತೀನಿ. ಇವತ್ತು ನಮಗೆ GST ಹಣ ಬರಬೇಕಾಗಿದೆ. ನಿಮಗೆ ರಾಜ್ಯದ ಬಗ್ಗೆ ಅಭಿಮಾನ ಇದೆ. ನಾನು ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ದೀನಿ, ಸುಮಾರು ಸರಿ ಮಾತಾಡಿದ್ದೀನಿ. ನಿಮಗೆ ಸರ್ ರಾಜ್ಯದ ಬಗ್ಗೆ ಖಂಡಿತವಾಗಲು ನಿಮಗೆ ಕಿಂಚಿತ್ತು ಕೂಡ ಅಭಿಮಾನ ಇದ್ರೆ, ನೀವು ಇಷ್ಟು ಬಗ್ಗೆ ಕಾಳಜಿ ಬಗ್ಗೆ ಮಾತಾಡ್ತಾ ಇದ್ರೆ, ನಮಗೆ ಏನಾದರೂ ತಪ್ಪಿದ್ರೆ ನಾವು ಸರಿಪಡಿಸ್ಕೊಂತೀವಿ. ತಾವು ಸಬ್ಜೆಕ್ಟ್ ದಟ್ ಕಂಡೀಷನ್ ನಾನು ಹೇಳ್ತೀನಿ. ನಿಮಗೆ GST ಹಣ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಬರಬೇಕಾಗಿದೆ, ಪ್ರಭಾವಿ ರಾಜ್ಯದ ಮಂತ್ರಿ ನಮ್ಮ ರಾಜ್ಯದಿಂದ ತಮ್ಮನ್ನು ಆಯ್ಕೆಗೆ ಮಾಡಿ ಕಳಿಸಿದ್ದೀವಿ. ದಯವಿಟ್ಟು GST ಹಣನ ತಗೊಂಬನ್ನಿ. ಜನರಿಗೆ ಅವರು ಕೇಂದ್ರದಿಂದ ತರ್ತಾರೋ ಹಣ ಬಿಡ್ತಾರೋ ರಾಜ್ಯದ ಜನ ಹಾಕಿರೋ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ ಪ್ರಶ್ನೆ ಕೇಳ್ತಿರೋದು. ಅರೆ ನಿಮಗೆ ಪ್ರಶ್ನೆ ಮಂಜುನಾಥ್ ಸರ್, ನಿಮಗೆ ಪ್ರಶ್ನೆ ಕೇಳಿದ್ರೆ ಭಯ ಬರೀ ಬಿಜೆಪಿ ಪ್ರಶ್ನೆ ಕೇಳ. ಅದನ್ನೇ ಸರ್ ಪ್ರಶ್ನೆ ಕೇಳಿಸ್ಕೊಂಡು ನ್ಯೂಟ್ರಲ್ ಆಗಿ ಮಾತಾಡಬೇಕು. ವಿಷಯ ಮಾತಾಡೋಣ, ಸಮಯ ಕಮ್ಮಿ ಇದೆ. ನೀವು JDS ಉತ್ತರ ಕೊಡ್ಬೇಕಿತ್ತು, ಕೊಟ್ರಿ. ಈಗ ರಾಜ್ಯದ ಜನರಿಗೆ ಉತ್ತರ ಕೊಡಿ ಸರ್. ಕಾಂಗ್ರೆಸ್ಗೆ ವೋಟ್ ಹಾಕಿರೋ ರಾಜ್ಯದ ಜನ ಫ್ಯಾಮಿಲಿ ಮಂತ್ರಿ ಅಲ್ಲ, ಉತ್ತರ ಕೊಡ್ತೀನಿ. ಭಾರತ ದೇಶ ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀವಿ. ನೀವು ಕರ್ನಾಟಕದಲ್ಲಿ ಬರುವಂತ ರೆವಿನ್ಯೂ, ಬೆಂಗಳೂರು ರೆವಿನ್ಯೂ ಕರ್ನಾಟಕದಲ್ಲಿ ಬೇರೆ ಜಿಲ್ಲೆಗಳಿಗೆ ಯಾಕೆ ಕೊಡ್ತೀರಾ? ಬೆಂಗಳೂರಿಗೆ ಕೊಡಿ, ಹಾಗಾದ್ರೆ ನೋಡೋಣ. ಒಕ್ಕೂಟದ ರವೀಂದ್ರ ರೇಷ್ಮೆ ಸರ್ ಅವರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಯಾವಾಗ ಅಸಲಿ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹಿಂದೇಟ್ ಹಾಕುವ ಪರಿಸ್ಥಿತಿ ಇರುತ್ತೋ ಆಗ ಡೈವರ್ಟ್. ಇಲ್ಲಿ ನಮ್ಮ ವೇದಿಕೆಯಲ್ಲಿ ಆಗಿದ್ದು ಅದೇ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಬಗ್ಗೆ ಪ್ರಶ್ನೆ ಕೇಳಿದಾಗ GST ತನಕನೂ ಹೋಯ್ತು, ಅನುದಾನ ತನಕನೂ ಹೋಯ್ತು, ಇತ್ಯಾದಿ ಬಂತು. ಸರ್ ನೀವೇ ಹೇಳಿದ ಆ ಶಿಸ್ತು, ನೀವೇ ಹೇಳಿದ ಹೈಕಮಾಂಡ್ ಆಜ್ಞೆ ಪಾಲನೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕಲಿಸುವ ಅವಶ್ಯಕತೆ ಇದೆ. ನಿಮ್ಮ ಪಾರ್ಟಿ ಅದನ್ನು ಕಲಿಸ್ಲಿ ಅಂತ ಹೇಳ್ತಾ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.